ಎಲ್ಲರೂ ಹೇಳ್ತಾರೆ ಬ್ರಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ. ಯಾಕೆ ಏಳಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಬ್ರಹ್ಮಿ ಮುಹೂರ್ತ ಅಂತ ಅದಕ್ಕೆ ಅಂತಾರೆ. ಸೊ ಅರುಣೋದಯ ಈಸ್ ವೆರಿ ಇಂಪಾರ್ಟೆಂಟ್ ದೆನ್ ಸೂರ್ಯೋದಯ. ಹೆಲ್ತ್ ಬೆನಿಫಿಟು ಸೂರ್ಯೋದಯ ಆದಮೇಲೆ ಸಿಗಲ್ಲ. ಸೊ ಅದಕ್ಕೆ ಫಸ್ಟು ಸ್ಟೆಪ್ ಇರೋದೇ ಬೆಳಗ್ಗೆ ನಾವು ಹೇಳೋದು. ಎದ್ದ ತಕ್ಷಣನೇ ಹೋಗಿ ನಿಲ್ಲಕ್ಕಾಗಲ್ಲ. ಐ ಶುಡ್ ಗೆಟ್ ಪ್ರಿಪೇರ್. 45 ನಿಮಿಷ ಮಾತ್ರ ನಿಮ್ಮ ಬ್ರೈನ್ ರೆಸ್ಟ್ ತೊಗೊಂಡಿರುತ್ತೆ. ಈ ಪ್ಯಾಟರ್ನ್ ಸೆಟ್ ಮಾಡ್ಕೊಳ್ಳೋದೇ ದೊಡ್ಡ ಕಷ್ಟ. ಈ ನಮ್ಮ ದೇಹ ಏನಿದೆಯಲ್ಲ, ಸೂರ್ಯನಿಗೆ ಚಂದ್ರನಿಗೆ ತುಂಬ ಹತ್ತಿರ ಇದೆ. ಕಣ್ಣು ತೆಗೆದ ತಕ್ಷಣ ಓಕೆ ನನ್ನ ನಿದ್ದೆ ಮುಗೀತು, ಸೊ ಐ ಕ್ಯಾನ್ ರೆಡಿ ಫಾರ್ ವರ್ಕ್ ಅಂತ ದೇಹ ಹೇಳಬೇಕು. ಸೊ ಈಗ 10 ಗಂಟೆಗೆ ಬೆಡ್ಡಿಗೆ ಹೋಗ್ಬಿಡ್ತಾರೆ ಎಲ್ಲ ಕೆಲಸ ಬಿಟ್ಟು. ಅಲ್ಲಿ 3 ಗಂಟೆ ತನಕ ಮೊಬೈಲು ಸೋಷಿಯಲ್ ಮೀಡಿಯಾದೆಲ್ಲ ಎಂಗೇಜ್ ಇರ್ತಾರೆ. ಆಮೇಲೆ ನಿದ್ದೆ, ಅದು ನಿದ್ದೆ ಅಲ್ಲ. 10 ವರ್ಷದಿಂದ ನೀವು ದಿನ 9 ಗಂಟೆಗೆ ಹೇಳೋನಿಗೆ ನೀವು ಒಂದು 3 ದಿನ ನೀನು 3 ಗಂಟೆಗೆ ಹೇಳು ಅಂತಂದರೆ ಆಗಲ್ಲ ಅವನಿಗೆ. ನಾನು ಡಾಕ್ಟ್ರ್ ಹೇಳಿದೆ ಅಂತ ನೀವು ಚೇಂಜ್ ಆಗೋದಲ್ಲ, ಅದು ನಿಮ್ಮ ಮನಸ್ಸಲ್ಲಿ ಬರಬೇಕು, ಆವಾಗೇ ಅದು ಚೇಂಜ್ ಆಗುತ್ತೆ. ಮನಸ್ಸಿಗೆ ಬರಲಿಲ್ಲ ಅಂದರೆ ಯಾವ ಡಾಕ್ಟ್ರ್ ಅಲ್ಲ, ಬ್ರಹ್ಮ ಬಂದು ಹೇಳಿದ್ರು ಅದನ್ನು ಯಾರು ಮಾಡಲ್ಲ. ಯೂಶ್ವಲಿ ಆಯುರ್ವೇದ ಯಾವಾಗಲೂ ವ್ಯಾಯಾಮ ಅಂತ ಕಾಂಟೆಕ್ಸ್ಟ್ನ ಹೇಳಿರೋದು ಎಂಟಿ ಸ್ಟಮಕ್ಕಲ್ಲಿ. ಫುಡ್ ಒಳಗೋದ್ರೆ ನನ್ನ ಸರ್ಕ್ಯುಲೇಷನ್ಸ್ ಎಲ್ಲ ಇಂಟೆಸ್ಟೈನಿಗೆ ಡೈವರ್ಟ್ ಆಗುತ್ತೆ. ಬಾಡಿಗೆ ಕನ್ಫ್ಯೂಷನ್ಸು, ನಾನು ಬ್ಲಡ್ನ ಮಸಲಿಗೆ ಕಳಿಸ್ಲಾ ಅಥವಾ ಇಂಟೆಸ್ಟೈನಿಗೆ ಕಳಿಸ್ಲಾ. ಎವ್ರಿ ಆರ್ಗನಿಕ್ ಹ್ಯಾಸ್ ಇಟ್ಸ್ ಓನ್ ಬ್ರೈನ್. ಸೊ ಅದು ರಿಯಾಕ್ಟ್ ಮಾಡ್ತಾ ಇರುತ್ತೆ ನೀಡಿಗೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಷ್ಟು ಸ್ಟೆಪ್ ಮಾಡಿದ್ದೀನಿ ಅದು ನನ್ನದು ಎಕ್ಸಸೈಸಸ್ಸು. ಸೊ ನಾವು ಏನೇನೋ ರೊಟೀನ್ ಮಾಡ್ಕೋತೀವಂತೆ, ಜಸ್ಟ್ ಬಾಡಿಗೆ ಅಪ್ಲೈ ಮಾಡ್ಕೊಳ್ಳಿ ಎಣ್ಣೆನ. ಎಲ್ಲರೂ ಹೇಳ್ತಾರೆ ತಣ್ಣೀರು ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ. ಅದು ಇಟ್ ಡಿಪೆಂಡ್ಸ್. ಮಂತ್ರಗಳು ಏನಂತಂದರೆ ಅದೊಂದು ವಾಯ್ಸ್ ವರ್ಬಲ್ ಥೆರಪಿ ಅಂತ ಹೇಳ್ತೀವಿ. ಕೆಲವೊಂದು ಆರ್ಗನ್ಗಳನ್ನು ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ನೇಚರೇ ದೇವರು ನಮಗೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ದಿನ ಆರಂಭ ಆಗೋದೇ ಬೆಳಗ್ಗಿನಿಂದ. ಅದರಲ್ಲೂ ಕೂಡ ಒಂದು ರೀತಿ ಬೆಳಗ್ಗೆ ನಾವು ಮಾಡುವಂಥ ಎಲ್ಲ ಕಾರ್ಯವೈಖರಿಗಳನ್ನು ನಾವು ದಿನದ ಪಂಚಾಂಗ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಪಂಚಾಂಗ ಗಟ್ಟಿ ಇದ್ದಾಗ ಮಾತ್ರ ಮನೆ ಸರಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಇಡೀ ದಿನ ಒಂದು ರೀತಿ ಫ್ರೆಶ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ನಾವು ಯಾವ ರೀತಿಯಾಗಿ ಇರ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಯಾವೆಲ್ಲ ಕೆಲಸಗಳನ್ನು ಮಾಡ್ತೀವಿ ಅನ್ನೋಂಥದ್ದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಬೆಳಗ್ಗಿನ ನಮ್ಮ ಅಭ್ಯಾಸಗಳು ಯಾವ ರೀತಿಯಾಗಿ ಇರಬೇಕು, ಬೆಳಗ್ಗೆ ಬೇಗ ಏಳೋದು ಯಾಕೆ ಉತ್ತಮ, ಇದರ ಹಿಂದೆ ಇರುವಂಥ ವೈಜ್ಞಾನಿಕ ಕಾರಣಗಳು ಏನು, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂದೀಪ್ ಬೆಣ್ಕಲ್, ಆಯುರ್ವೇದ ಸ್ಪೆಷಲಿಸ್ಟ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಅಮೃತ್ ನೋನಿ ಹೆಲ್ತ್ ಕೇರ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಈಗ ಬೆಳಗ್ಗೆ ಬೇಗ ಏಳೋದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಇವನ್ ಪೇರೆಂಟ್ಸ್ ಕೂಡ ಅಷ್ಟೇ, ಒಂದ್ ಸ್ವಲ್ಪ ಲೇಟಾಗಿ ಎದ್ರೂ ಕೂಡ ಬೇಗ ಎದ್ದೇಳ್ಬೇಕು, ಸೂರ್ಯ ನೆತ್ತಿಗೆ ಬರೋ ತನಕ ಮಲ್ಕೊಂಡಿರ್ಬಾರ್ದು ಅಂತ ಹೇಳ್ತಾರೆ. ಸೊ ಸೂರ್ಯ ಉದಯಿಸೋದಕ್ಕಿಂತ ಮುಂಚೆ ಏಳೋದು ಯಾಕೆ ಮುಖ್ಯ? ಅದರಲ್ಲೂ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳ್ಬೇಕು ಅಂತ. ಇದರ ಹಿಂದೆ ಇರುವಂತ ವೈಜ್ಞಾನಿಕ ಕಾರಣ ಏನು? ಇದು ನೀವೇನು ಕೇಳಿದ್ರಲ್ಲ, ಇದು ನಮ್ಮ ಪೂರ್ವಜರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದಾರೆ. ಸೊ ದಟ್ ಇಸ್ ಹೈಲಿ ಸೈಂಟಿಫಿಕ್. ಇದು ನೀವೇನು ಹೇಳಿದ್ರಲ್ಲ, ನಮ್ಮ ದಿನ ಹೇಗೆ ಶುರು ಆಗಬೇಕು, ಯಾವ ಥರ ಇದ್ದರೆ ಒಳ್ಳೆಯದು ಅಂತ ಏನು ಹೇಳಿದ್ರಲ್ಲ, ಸೊ ಅದಕ್ಕೆ ಫಸ್ಟು ಸ್ಟೆಪ್ ಇರೋದೇ ಬೆಳಗ್ಗೆ ನಾವು ಹೇಳೋದು. ನಮ್ಮ ದಿನ ಶುರು ಆಗೋದೇ ಅಲ್ಲಿಂದ. ಸೊ ಎಷ್ಟೊಂದು ಜನಕ್ಕೆ ಇರುತ್ತೆ, ಎಲ್ಲರಿಗೂ ಗೊತ್ತು, ಎಲ್ಲರೂ ಹೇಳ್ತಾರೆ ಬ್ರಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ. ಯಾಕೆ ಏಳಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಬ್ರಹ್ಮಿ ಮುಹೂರ್ತ ಅಂತ ಅದಕ್ಕೆ ಅಂತಾರೆ. ಸೊ ಅದನ್ನು ತಿಳ್ಕೊಬೇಕಲ್ಲ. ಸೊ ಈಗ ಹೆಂಗಿರುತ್ತೆ ಅಂತಂದರೆ, ನಾವು ಈ ದಿನಗಳನ್ನು ಅಥವಾ ಈ ನಾವು 24 hours ಏನಿದೆಯಲ್ಲ ಇದನ್ನು ಡಿವೈಡ್ ಮಾಡ್ತೀವಿ. ಸೊ ನಾವೀಗ ಹಗಲು ರಾತ್ರಿ ಹೇಗೆ ಇದು ಮಾಡ್ತೀವಲ್ಲ, ಹಗಲು ರಾತ್ರಿ ಅಂತ ಒಂದು ದಿನನ 2 ವಿಧ ಮಾಡ್ತೀವಿ. ಸೊ ನಮ್ಮ ಆಯುರ್ವೇದ ಪ್ರಕಾರ ಅದನ್ನು ಕಾಲ ವಿಭಾಗ ಅಂತ ಹೇಳ್ತೀವಿ. ಸೊ ಹಗಲು 4 ಯಾಮ, ಸೊ ರಾತ್ರಿ 4 ಯಾಮ. ಒಂದು ಯಾಮ ಅಂದರೆ 3 ಅವರ್ ಅಂತ. ಸೊ 3 ಅವರಲ್ಲಿ ಈಗ ರಾತ್ರಿ ಯಾಮ ಅಂತ ಹೇಳಿದ್ರೆ 4 ಯಾಮ ಅಂದರೆ ಲಾಸ್ಟ್ ಯಾಮ ಏನಿದೆಯಲ್ಲ ಅದು 3 ಅವರ್ ಅಂತ ಬರುತ್ತೆ. ಯಾವಾಗಿಂದ? 3 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ. ಸೊ 6 ಗಂಟೆನೇ ಯಾಕೆ ಸೂರ್ಯೋದಯನ ಯಾಕೆ ಹಿಡ್ಕೊಳ್ಳಲ್ಲ? ಸೊ ನಮ್ದ್ರಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಒಂದು ಅರುಣೋದಯ ಅಂತ ಹೇಳ್ತೀವಿ. ಎಲ್ಲರೂ ಕೇಳಿರ್ತಾರೆ. ಏನಂದ್ರೆ ಸೂರ್ಯ ಬರೋದಕ್ಕಿಂತ ಮುಂಚೆ ನಿಮ್ಗೆ ಕೆಲವೊಂದು ಮೈಲ್ಡ್ ರೇಸ್ಗಳು ಹೊರಗಡೆ ಬರುತ್ತೆ. ಸೊ ಒಂಥರ ವಾತಾವರಣ ಅಂದ್ರೆ ಇಟ್ಸ್ ಸ್ಟಾರ್ಟ್ ಆಫ್ ದ ಡೇ. ಸೊ ಅರುಣೋದಯ ಈಸ್ ವೆರಿ ಇಂಪಾರ್ಟೆಂಟ್ ದೆನ್ ಸೂರ್ಯೋದಯ. ಸೊ ಅರುಣೋದಯದಲ್ಲಿರೋಂಥ ಹೆಲ್ತ್ ಬೆನಿಫಿಟು ಸೂರ್ಯೋದಯ ಆದಮೇಲೆ ಸಿಗಲ್ಲ. ಸೊ ಯು ಶುಡ್ ಎಕ್ಸ್ಪೋಸ್ ಯುವರ್ ಬಾಡಿ ಟು ಅರುಣೋದಯ. ಇಟ್ಸ್ ಅ ಮೈಲ್ಡ್ ಎಕ್ಸ್ಪೋಸರ್ ಟು ದಿ ಸನ್. ಸೊ ಆವಾಗ ಕ್ಲೈಮೇಟಲ್ಲಿ ಆಗೋಂಥ ಚೇಂಜಸ್ಗಳು ಅಥವಾ ಹೊರಗೆ ಪ್ರಕೃತಿ ಆ ಸೂರ್ಯ ಕಿರಣಕ್ಕೆ ರೆಸ್ಪಾಂಡ್ ಮಾಡೋಂಥ ಆ ಕಮ್ಯುನಿಕೇಷನ್ಸ್ ಇರುತ್ತಲ್ಲ, ಅದು ನನ್ನ ದೇಹಕ್ಕೂ ಅನ್ವಯ ಆಗುತ್ತೆ. ಸೊ ಹಾಗಾಗಿ ಅದನ್ನು ನಾವು ಅರುಣೋದಯ ಅಂತ ಹೇಳ್ತೀವಿ. ಸೊ ಅದಕ್ಕಿಂತ ಮುಂಚೆ ನಾವೇನು ಹೇಳಿದ್ವಲ್ಲ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೆ ಅಂತ. ಇವಾಗ ನಾನು ಅದನ್ನು ಎಲ್ಲ ಫೀಲ್ ಮಾಡಬೇಕು ಅಂದರೆ ಅದಕ್ಕಿಂತ ಮುಂಚೆ ಹೇಳ್ಬೇಕು ನಾನು, ರೈಟ್? ಅರುಣೋದಯ ಹೊರಗಡೆ ಹೋಗಿ ನಾನು ನಿಲ್ಲಬೇಕು, ಇದು ಮಾಡಬೇಕು ಅಂದರೆ ಎದ್ದ ತಕ್ಷಣನೇ ಹೋಗಿ ನಿಲ್ಲಕ್ಕಾಗಲ್ಲ. ಐ ಶುಡ್ ಗೆಟ್ ಪ್ರಿಪೇರ್. ಸೊ ಎದ್ದ ಮೇಲೆ ಏನು ಮಾಡಬೇಕು, ಅದಕ್ಕೆ ಏನು ಹೇಳಿದ್ದಾರೆ, 3 ರಿಂದ
6 ಗಂಟೆ ಒಳಗಡೆ ಏಳಲಿ ಅಂತ. ಎದ್ದ ಮೇಲೆ ನಮ್ಗೆ ಗೊತ್ತಲ್ಲ, ಫ್ರೆಶ್ ಅಪ್ ಆಗಬೇಕು, ನಮ್ಮ ಮಲ ಮೂತ್ರ ವಿಸರ್ಜನೆಗಳಾಗಬೇಕು. ಸೊ ಫ್ರೆಶ್ ಆಗಿ ದಂತಧಾವನ ಅಂತ ಹೇಳ್ತೀವಿ, ಹಲ್ಲು ತಿಕ್ಕೋದಾಗಬೇಕು. ಅದಾದಮೇಲೆ ಕೆಲವೊಂದು ಇದನ್ನ ಮಾಡಿಕೊಂಡು ಹೊರಗಡೆ ಬರ್ತೀವಿ. ಸೊ ಬಟ್ಟು ಬ್ರಾಹ್ಮಿ ಮುಹೂರ್ತ ಯಾಕೆ ಅಂತಾರೆ ಆ ಟೈಮಲ್ಲಿ ಅಂತಂದರೆ, ನೀವು ರಾತ್ರಿ ಎಲ್ಲ ನಿದ್ದೆ ಮಾಡಿದಾಗ ಬ್ರೇನು ನಾವು 8 ಅವರ್ ಮಲ್ಕೋತೀವಲ್ಲ, ಹಾಗೆ ಅದು 8 ಅವರ್ ಮಲ್ಕೊಳ್ಳಲ್ಲ. ಸೊ ಅದ್ರದ್ದು ಮ್ಯಾಕ್ಸಿಮಮ್ ರೆಸ್ಟಿಂಗ್ ಟೈಮ್ ಏನಂದರೆ 45 ಮಿನಿಟ್ಸ್ ಅಷ್ಟೇನಾ? ಹೌದು. ಸೊ ನೀವು 45 ನಿಮಿಷ ಮಾತ್ರ ನಿಮ್ಮ ಬ್ರೈನ್ ರೆಸ್ಟ್ ತೊಗೊಂಡಿರುತ್ತೆ, ಮಿಕ್ಕದ್ದೆಲ್ಲ ಟೈಮಲ್ಲೂ ಸಬ್ಕಾನ್ಷಿಯಸ್ಲಿ ಆ್ಯಕ್ಟಿವ್ ಆಗಿರುತ್ತೆ. ಸೊ ನಿಮಗೆ ಅವಾಗ ಡ್ರೀಮ್ ಇರ್ಬೋದು, ಸಡನ್ನಾಗಿ ಎಚ್ಚರ ಆಗ್ಬೋದು, ಯಾವುದೇ ಯೋಚನೆಗಳು ಬರ್ಬೋದು, ಏನೋ ಆ್ಯಕ್ಟಿವಿಟಿಗಳು ಬ್ರೈನಲ್ಲಿ ಆಗ್ತಾ ಇರುತ್ತೆ. ಒಂದು ಆ ರೆಸ್ಟಿಂಗ್ ಲೆವೆಲಲ್ಲಿ ಬ್ರೈನ್ ಬರಬೇಕು ಅಂದರೆ ಒಂದು 45 ಮಿನಿಟ್ಸ್ ಟು 50 ಮಿನಿಟ್ಸ್, ಮ್ಯಾಕ್ಸಿಮಮ್ 1 ಅವರ್ ಅಂತ ಇಟ್ಕೊಳ್ಳಿ, ಅಷ್ಟೇ ರೆಸ್ಟ್ ಮಾಡೋದು. ಸೊ ಅದು ಈ ಲಾಸ್ಟ್ ಪ್ಯಾಟರ್ನಲ್ಲಿ ಆಗುತ್ತೆ. ನೀವು ನೋಡ್ಬೋದು, ಕೆಲವೊಂದ್ಸರಿ ನೀವು ಲೇಟಾಗಿ ಮಲ್ಕೊಂಡ್ರೆ ಬೆಳಗ್ಗೆ ಏಳೋಕೆ ಆಗ್ತಾ ಇರಲ್ಲ, ಅಂದರೆ ನಿಮ್ಮ ಮೂಡೇ ಅಷ್ಟು ಬರ್ತಾ ಇರಲ್ಲ. ಯಾಕೆಂದರೆ ಬ್ರೈನ್ ಆವಾಗ ನೀವು ಅದನ್ನು ಡಿಲೇ ಮಾಡಿರೋದಕ್ಕೆ ಆವಾಗ ರೆಸ್ಟ್ ತೊಗೋತಾ ಇರುತ್ತೆ. ಸೊ ನೀವು ಬೇಗ ಮಲ್ಕೊಂಡು ಬೇಗ ಏಳೋ ಟೈಮಲ್ಲಿ, ಅಂದರೆ ಈ ಯಾಮ ಅಂತ ಏನು ಹೇಳಿದ್ನಲ್ಲ, ಈ 3 ಗಂಟೆ ಒಳಗಡೆ ರೆಸ್ಟ್ ತೊಗೊಂಡ್ಬಿಟ್ಟಿರುತ್ತೆ. ಸೊ 3 ಗಂಟೆ ಮೇಲಿಂದ ಫ್ರೆಶ್ ಆಗುತ್ತೆ. ಸೊ ಅದಕ್ಕೆ ನಮ್ಮ ಹಿಂದಿನವರು ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಇಟ್ಟರು. ಬ್ರಹ್ಮ ಅಂತಂದರೆ ನಾಲೆಜ್. ಸೊ ಬೆಳಿಗ್ಗೆ ಆ ಟೈಮಲ್ಲಿ ನಾವೇನಾದರೂ ನಾಲೆಜ್ಗಳನ್ನು ತೊಗೊಳೋದಿತ್ತು, ಆವಾಗ ಏನಾದರೂ ಗುರುಕುಲ ಸಿಸ್ಟಮಲ್ಲಿ ಏನು ಮಾಡ್ತಿದ್ರು, ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಅವರು ಪಾಠ ಪ್ರವಚನಗಳನ್ನು ಅಥವಾ ಓದೋ ಅಭ್ಯಾಸಗಳನ್ನು ಮಾಡ್ತಿದ್ರು ನಿತ್ಯ. ಅದಾದಮೇಲೆ ಇರೋದೆಲ್ಲದು ಅವರಿಗೆ ಪ್ರಾಕ್ಟಿಕಲ್ ನಾಲೆಜ್. ಸೊ ವೇದ ಅಧ್ಯಯನ ಮಾಡೋದು ಬ್ರಾಹ್ಮಿ ಮುಹೂರ್ತದಲ್ಲೇ. ಸೊ ಅದಾದಮೇಲೆ ಅವ್ರದ್ದು ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು, ಕಾಡಿಗೆ ಹೋಗಬೇಕು, ತರಬೇಕು, ಪ್ರಾಕ್ಟಿಕಲಲ್ಲಿ ಅವ್ರ ಜೀವನಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಮಾಡೋದಕ್ಕೆ ಆ ಟೈಮ್ ಇಟ್ಕೊಂಡಿದ್ರು. ಓದೋದಕ್ಕೆ ಅಂತ ಯಾವುದು? ಸೊ ಬ್ರಾಹ್ಮಿ ಮುಹೂರ್ತ 3 ರಿಂದ 6 ಗಂಟೆ ಒಳಗಡೆ ಅವ್ರು ಓದಬೇಕು. ಸೊ ಆವಾಗ ಓದಿದಾಗ ರೆಸ್ಟಿಂಗ್ ಕಂಡೀಷನಿಂದ ಬ್ರೇನಲ್ಲಿ ಅಕ್ಸೆಪ್ಟೆನ್ಸಿ ಜಾಸ್ತಿ ಇರುತ್ತೆ. ಈಗ ಟಯರ್ಡ್ ಆಗಿರೋಂಥ, ಈ ನೀವು ಒಂದೆಲ್ಲೋ ಲೆಕ್ಚರಲ್ಲಿ ಕೂತಿರ್ತೀರ, ಫಸ್ಟ್ ಪೀರಿಯಡಲ್ಲಿರೋಂಥ ಆ್ಯಕ್ಟಿವ್ನೆಸ್ಸು ಲಾಸ್ಟ್ ಪೀರಿಯಡಲ್ಲಿ ಇರಲ್ಲ. ಸೊ ಒಂಥರ ಡ್ರೈನ್ಡ್ ಔಟ್ ಆಗಿಬಿಟ್ಟಿರ್ತೀವಿ. ಇವಾಗ ನಾನು ನಿದ್ದೆನೇ ಸರಿಯಾಗಿಲ್ಲ, ಬೆಳಗ್ಗೆ ಎದ್ದು ಓದು ಅಂದರೆ ಆಗಲ್ಲ. ಆಮೇಲೆ ರಾತ್ರಿ ಎಲ್ಲ ಎದ್ದು ಓದಿ ಮತ್ತೆ ಮಲ್ಕೊಂಡ್ರೆ ರೆಸ್ಟ್ ಆದಾಗ ಅದು ಇಟ್ ಮೇ ಬಿ ಸ್ಟೋರ್ಡ್ ಆರ್ ಇಟ್ ಮೇ ಬಿ ವೆಂಟ್ ಆಫ್. ಸೊ ಹಾಗಾಗಿ ಅಧ್ಯಯನ ಕಾಲ ಎಲ್ಲ ವಿದ್ಯಾರ್ಥಿಗಳು ನಾವು ಹೇಳೋದೇನು ಅಂತಂದರೆ, ಅರ್ಲಿ ಮಾರ್ನಿಂಗ್ ಬೆಸ್ಟು. 3 ರಿಂದ 6 ಗಂಟೆ ಒಳಗಡೆ ಎದ್ದು ಓದಿ, ಅವಾಗ ಅದ್ರದ್ದು ಇಂಪ್ಯಾಕ್ಟೇ ಜಾಸ್ತಿ ಇರುತ್ತೆ. ಇವತ್ತು ಓದಿದ ತಕ್ಷಣ ಅದು ಇಂಪ್ಯಾಕ್ಟ್ ಆಗಲ್ಲ, ಅದಕ್ಕೊಂದು ಕೋರ್ಸ್ ಅಂತ ಮಾಡಬೇಕು. ಅಂದರೆ ಅಟ್ಲೀಸ್ಟ್ ಒಂದು 21 ಡೇಸು ಇಲ್ಲ 41 ಡೇಸ್ ಅದನ್ನು ನನ್ನ ದೇಹಕ್ಕೆ ನಾನು ಪ್ರಾಕ್ಟೀಸ್ ಮಾಡಿಕೊಂಡಾಗ ಅದು ಇಂಪ್ಯಾಕ್ಟ್ ಆಗೋಕ್ಕೆ ಶುರುವಾಗುತ್ತೆ. ಈ ಪ್ಯಾಟರ್ನ್ ಸೆಟ್ ಮಾಡ್ಕೊಳ್ಳೋದೇ ದೊಡ್ಡ ಕಷ್ಟ. ಇವಾಗ ನಾನು ಬೆಳಗ್ಗೆ ದಿನ 8 ಗಂಟೆಗೆ ಹೇಳೋನು, ನಾಳೆಯಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತೀನಿ ಅಂದರೆ ಒಮ್ಮೆಲ್ಗೆ ಎಲ್ಲದೂ ಸೆಟ್ ಆಗಲ್ಲ ನನ್ನ ದೇಹದಲ್ಲಿ. ಸೊ ವಿ ಹ್ಯಾವ್ ಟು ಕಲ್ಟಿವೇಟ್. ಅದು ನಿಧಾನಕ್ಕೆ ಮಾಡಬೇಕಾಗುತ್ತೆ. ಅದನ್ನ ಮಾಡಿದಾಗ ಡೆಫಿನೆಟ್ ಆಗಿ ಬರುತ್ತೆ. ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರು. ಆ್ಯಂಡ್ ಇನ್ನು ನೀವು ಸೂರ್ಯನಿಗೆ ಎಕ್ಸ್ಪೋಸ್ ಮಾಡ್ಕೊಂಡಾಗ ನಿಮಗೆ ಒಂದು ಎನರ್ಜಿಗಳು ಅಥವಾ ಕೆಲವೊಂದು ಈ ನಮ್ಮ ದೇಹ ಏನಿದೆಯಲ್ಲ, ಸೂರ್ಯನಿಗೆ ಚಂದ್ರನಿಗೆ ತುಂಬ ಹತ್ತಿರ ಇದೆ. ಅಂದರೆ ಈ ಸೋಲಾರ್ ಮೂಮೆಂಟ್ ಆ್ಯಂಡ್ ಲೂನಾರ್ ಮೂಮೆಂಟ್ಸ್ ಅಂತ ಹೇಳ್ತೀವಿ. ಆ ಮೂಮೆಂಟಿಗೆ ನನ್ನ ಬಾಡಿ ರೆಸ್ಪಾಂಡ್ ಮಾಡ್ತಾ ಇರುತ್ತೆ. ಇವಾಗ ನೀವು ಎಷ್ಟೋ ಜನ ನೋಡಿರ್ಬೋದು, ಚಂದ್ರನ ಮೂಮೆಂಟ್ಗಳ ಮೇಲೆ ನಮ್ಮ ದೇಹದಲ್ಲಿರುವಂಥ ಕೆಲವೊಂದು ಈ ಗ್ಲ್ಯಾಂಡ್ಸ್ಗಳು ರೆಸ್ಪಾಂಡ್ ಮಾಡುತ್ತೆ. ಸೊ ಆ ಥರ ಒಂದು ಕಮ್ಯುನಿಕೇಷನ್ ನಮ್ಮ ಬಾಡಿಗೆ, ನಮ್ಮ ನೇಚರ್ಗೆ ಇದೆ. ಅದನ್ನು ಯಾವಾಗ ನಾವು ತಪ್ಪಿಸ್ತೀವಿ, ಸೊ ಆವಾಗ ನಮಗೆ ಡಿಸೀಸ್ಗಳು ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನಾವು ಕನೆಕ್ಟ್ ಆಗೋದಕ್ಕೆ ನಮ್ಮ ನೇಚರ್ಗೆ ಅಥವಾ ನನ್ನ ಒಳಗಡೆ ಇರೋಂಥ ಆರ್ಗನ್ಸ್ಗಳು ಅಥವಾ ಇದಕ್ಕೆ ಕಮ್ಯುನಿಕೇಷನ್ ಮಾಡ್ಕೊಳ್ಳೋಕ್ಕೆ ಈ ಟೈಮ್ ಬೆಸ್ಟು. ಸೊ ನೀವು ಅರುಣೋದಯ ಟೈಮಲ್ಲಿ ಸೂರ್ಯ ನೀವು ಒಂದು ವಾರ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ. ಜಸ್ಟ್ ಏನು ಮಾಡಬೇಡಿ, ಎದ್ದಳಿ ಫ್ರೆಶ್ ಆಗಿ ಹೊರಗಡೆ ಹೋಗ್ಬಿಟ್ಟು ಸೂರ್ಯ ಬರೋ ಟೈಮಲ್ಲಿ ಎದುರುಗಡೆ ಕೂತ್ಕೊಳ್ಳಿ. ಏನು ಫಿಸಿಕಲ್ ಆ್ಯಕ್ಟಿವಿಟಿ ಆಮೇಲೆ ನೋಡೋಣ. ಸೊ ಕೂತ್ಕೊಂಡು ಸೂರ್ಯೋದಯ ಆಗೋದನ್ನು, ಹೊರಗಡೆ ಆಗೋವಂಥ ಚೇಂಜಸ್ಗಳನ್ನು ಫೀಲ್ ಮಾಡಿ. ನಿಮ್ಮ ಮೈಂಡ್ ಎಷ್ಟು ಫ್ರೆಶ್ ಆಗುತ್ತೆ ಅಂದರೆ ಹೋಲ್ ಡೇ ನಿಮಗೆ ಟಯರ್ಡ್ನೆಸ್ ಆಗಲ್ಲ. ಅದಾದಮೇಲೆ ನೀವು ಕೆಲವೊಂದು ಫಿಸಿಕಲ್ ಆ್ಯಕ್ಟಿವಿಟಿ, ಪ್ರಾಣಾಯಾಮ ಅದನ್ನೆಲ್ಲ ಮಾಡಿಕೊಂಡ್ರೆ ಅದು ಆ್ಯಡ್ ಆನ್ ಪ್ರೊಸೆಸ್. ಸೊ ಅದನ್ನು ಫೀಲ್ ಮಾಡೋದವರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ. ನಾನು ಅದನ್ನು ನೀವು ಫೀಲ್ ಮಾಡಿದಾಗ ಸೊ ಅದ್ರ ಒಳಗಡೆಯಿಂದ ಎನರ್ಜೆಟಿಕ್ಕು ಆ ಒಂದು ಫೀಲಿಂಗು, ಸೊ ದಟ್ ಈಸ್ ಟೋಟಲಿ ಡಿಫ್ರೆಂಟ್. ಅದು ಎನರ್ಜಿ ಸೋರ್ಸ್ ಅಂತ ಹೇಳ್ಬೋದ್ರೆ ತಪ್ಪಿಲ್ಲ. ಹಾಗಾಗಿ ಅದನ್ನು ಮಿಸ್ ಮಾಡ್ಕೊಳ್ಳೋದು, ಅದು ಬ್ಯಾಂಗ್ಳೂರ್ ಲೈಫಲ್ಲಿ ತುಂಬ ಕಷ್ಟ. ಅದು ಮನೆ ಎದುರುಗಡೆನೇ ಒಂದು ದೊಡ್ಡ ಬಿಲ್ಡಿಂಗ್ ಇರುತ್ತೆ, ಯಾವತ್ತೂ ಸೂರ್ಯ ನೋಡೋಕ್ಕಾಗಲ್ಲ. ಆದಷ್ಟು ಪ್ರಯತ್ನ ಪಡಿ, ನಿಮ್ಮ ಸುತ್ತಮುತ್ತ ಪಾರ್ಕಲ್ಲಿ ಹೋಗಿ. ಸೊ ಸಿ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಸೊ ಹಾಗಾಗಿ ನನಗೆ ಆಪ್ಷನ್ನೇ ಇಲ್ಲ, ನನ್ನ ಮನೆ ಮುಂದೆ ದೊಡ್ಡ ಬಿಲ್ಡಿಂಗ್ ಇದೆ, ನಮ್ಮ ಮನೆ ಪಕ್ಕ ರೋಡ್ ಇಲ್ಲ. ಎಷ್ಟೊಂದು ಜನ ಅದೇ ಹೇಳೋದು ನನಗೆ. ಸೊ ವಾಕಿಂಗ್ ಮಾಡ್ತೀರಾ ಸರ್? ನಾನು 5ನೇ ಫ್ಲೋರಲ್ಲಿ ಇರೋದು ಅಥವಾ 4ನೇ ಫ್ಲೋರಲ್ಲಿ ಇರೋದು, ಇಳಿಯೋದೇ ನನ್ನ ಪ್ರಾಕ್ಟೀಸು. ಅದೇ ಎಲ್ಲಿ ಇಳಿಯೋಕ್ಕಾಗಲ್ಲ,
ಸೊ ಮನಸ್ಸು ಮೇನು, ಅದನ್ನು ನಾನು ಹೆಂಗೆ ಎಕ್ಸ್ಪೋಸ್ ಮಾಡ್ತೀನಿ ಅಥವಾ ಹೆಂಗೆ ಅದನ್ನು ಟ್ರೈನ್ ಮಾಡ್ತೀನಿ, ಅದಕ್ಕೆ ಅವಕಾಶ ಇವಾಗಲೂ ಇದೆ. ಇವಾಗೇನು ಅದನ್ನು ನಾವು ಮಿಸ್ ಮಾಡ್ಕೊಂಡಿಲ್ಲ. ನೇಚರ್ ಇದೆ, ದಿನ ಅರುಣೋದಯ ಆಗುತ್ತೆ, ಸೂರ್ಯಾಸ್ತ ಆಗುತ್ತೆ, ಎಲ್ಲ ಇದೆ ನೇಚರಲ್ಲಿ. ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋದನ್ನು ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಅದರಿಂದ ಸಫರ್ ಆಗ್ತಾ ಇರೋದು ನಾನೇ ಅಲ್ಲ. ಸೊ ಹಾಗಾಗಿ ಅದನ್ನು ಮತ್ತೆ ಕನೆಕ್ಟ್ ಮಾಡಿಕೊಂಡ್ರೆ ಆ ಎನರ್ಜಿ ಸೋರ್ಸಸ್ ನನ್ನ ದೇಹಕ್ಕೆ ಬಂದೇ ಬರುತ್ತೆ, ಒಳ್ಳೇದಾಗೇ ಆಗುತ್ತೆ. ಆದಷ್ಟು ಈ ಅರುಣೋದಯ ಟೈಮಲ್ಲಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಮ್ಮ ದಿನ ಕೆಲಸಗಳು, ಅದು ಎಸ್ಪೆಷಲಿ ವಿದ್ಯಾರ್ಥಿಗಳು, ಸೊ ಸ್ಟೂಡೆಂಟ್ಸ್ಗಳಿಗೆ ಅದು ಇಟ್ಸ್ ಅ ಗೋಲ್ಡನ್ ಟೈಮ್ ಅಂತ ಹೇಳ್ಬೋದು. ಅದು ಸೈಂಟಿಫಿಕ್ಲಿ ಪ್ರೂವನ್ ಆಗಿದೆ. ಬರೀ ಹೇಳೋದೊಂದು ಫಿಲಾಸಫಿಕಲ್ ಟಾಪಿಕ್ ಅಲ್ಲ ಅದು. ಎಷ್ಟೋ ರಿಸರ್ಚ್ಗಳು ಅದ್ರ ಮೇಲೆ ಆಗಿದೆ. ಸೊ ಆ ಟೈಮಲ್ಲಿ ನೀವು ಓದಿದರೆ ಅಥವಾ ಇದು ಮಾಡಿದ್ರೆ ಅದು ತುಂಬ ಇಂಟೆಲೆಕ್ಚುಯಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಈಗ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ 3 ಗಂಟೆ ನಂತರ ಬರುವಂತ ಟೈಮ್ ಅಂತನಾ? ಸೊ 3 to 6 ಒಳಗಡೆ ಅದಕ್ಕೊಂದು ಪ್ಯಾಟರ್ನ್ ಇಟ್ಟಿರ್ತಾರೆ. ಇವಾಗ 3 ಗಂಟೆನೇ ಹೇಳ್ಬೇಕಾ 6 ಗಂಟೆ ಹೇಳ್ಬೇಕು? ಅಲ್ಲಿ ಒಂದು ಆಯುರ್ವೇದದಲ್ಲಿ ಹೇಳ್ತಾರೆ ಏನು ಅಂತಂದ್ರೆ, ಈಗ ನೀವು ಹೇಳ್ಬೇಕು ಅಂತಂದ್ರೆ ಯುವರ್ ಬಾಡಿ ಶುಡ್ ಬಿ ಪ್ರಿಪೇರ್ಡ್ ಫಾರ್ ಗೆಟಿಂಗ್. ಹೌದು. ಅದು ಹೆಂಗಿರುತ್ತೆ ಅಂದ್ರೆ, ನೀವು ರಾತ್ರಿ ತಿಂದಿರೋ ಆಹಾರ, ಸೊ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೇ ಜೀರ್ಣ ನಿರುಪಚಯತ್ ಅಂತ ಅದು ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಏನು ಅಂತಂದರೆ, ರಾತ್ರಿ ನಾವು ಊಟ ಮಾಡಿರೋದು ಜೀರ್ಣ ಆಗಿರಬೇಕು. ಅದು ಹೆಂಗೆ ಫೀಲ್ ಆಗುತ್ತೆ? ನೀವು ಯಾವತ್ತಾದ್ರೂ ನೋಡಿ, ಒಂದು ಹೆವಿ ಮೀಲ್, ಇವತ್ತೆಲ್ಲೋ ಹೊರಗಡೆ ರೆಸ್ಟೋರೆಂಟಲ್ಲಿ ಡಿನ್ನರ್ ಮಾಡಿದೆ ಅಥವಾ ಯಾವುದೋ ಒಂದು ಮದುವೆಗೆ ಹೋಗಿ ರಾತ್ರಿ ಚೆನ್ನಾಗಿ ಊಟ ಮಾಡಿ ಬಂದೆ, ಬೆಳಗ್ಗೆ ಒಂದು 4 ಗಂಟೆ 5 ಗಂಟೆಗೆ ಎದ್ದಿರ್ತೀರ, ಇನ್ನೂ ಆ ಟೇಸ್ಟ್ಗಳು, ನೀವು ರಾತ್ರಿ ತಿಂದಿರೋ ಫುಡ್ಗಳ ಟೇಸ್ಟ್ ಬರ್ತಾ ಇರುತ್ತೆ. ಸೊ ದಟ್ ಇಂಡಿಕೇಟ್ಸ್ ದ್ಯಾಟ್ ಅದು ನಿಮಗೆ ಜೀರ್ಣ ಆಗಿಲ್ಲ ಇನ್ನು. ಸೊ ಯಾವಾಗ ನೀವು ಎದ್ದ ತಕ್ಷಣನೇ ಫ್ರೆಶ್ ಇರುತ್ತೆ. ಇವಾಗ ನಿಮಗೆ ಫ್ರೆಶ್ನೆಸ್ ಹೆಂಗೆ ಫೀಲ್ ಮಾಡ್ತೀವಿ ಅಂತ ಕೇಳ್ತಾರೆ ಕೆಲವೊಬ್ರು. ಸೊ ನೀವು ಎದ್ದ ತಕ್ಷಣನೇ, ಈ ಕಣ್ಣು ತೆಗೆದ ತಕ್ಷಣನೇ ಓಕೆ ನನ್ನ ನಿದ್ದೆ ಮುಗೀತು, ಸೊ ಐ ಕ್ಯಾನ್ ರೆಡಿ ಫಾರ್ ವರ್ಕ್ ಅಂತ ದೇಹ ಹೇಳಬೇಕು. ಇವಾಗ ಎದ್ದ ತಕ್ಷಣ ಅಯ್ಯೋ ಇನ್ನೂ ಮಲ್ಕೋಬೇಕು, ನಂಗೆ ಹೇಳಕ್ ಆಗ್ತಾ ಇಲ್ಲ. ಸೊ ದಟ್ ಈಸ್ ನಾಟ್ ಐಡಿಯಲ್ ಟೈಮ್. ಬೆಡ್ ನೋಡಿದ್ರೆ ಮತ್ತೆ ಮಲಗಬೇಕು, ಬೆಡ್ ನೋಡೋದಲ್ಲ, ನನ್ನ ದೇಹನೇ ಹೇಳೋಕೆ ರೆಡಿ ಇಲ್ಲ. ಯಾಕೆಂದ್ರೆ ನಾನು ಮಲ್ಕೊಂಡಿರೋದು 1 ಗಂಟೆ, 3 ಗಂಟೆಗೆ ಹೆಂಗೆ ಹೇಳುತ್ತೆ? ಹೌದು. ಸೊ ಅದಕ್ಕೆ ನಾನು ಮಲ್ಕೊಳ್ಳೋ ಟೈಮ್ನ ಫಿಕ್ಸ್ ಮಾಡ್ಬೇಕು ಮೊದಲು. ಸೊ ಮಲ್ಕೊಳ್ಳೋದಂದ್ರೆ ಬೆಡ್ ಮೇಲಲ್ಲ, ನಿದ್ದೆ. ಸೊ ಮಲ್ಕೊಳ್ಳೋದಂದ್ರೆ ಕೆಲವೊಬ್ರು ಮಲ್ಕೊಂಡು 3 ಗಂಟೆ ತನಕ ಮೊಬೈಲ್ ನೋಡ್ತಾರೆ. ಸೊ ಈಗ 10 ಗಂಟೆಗೆ ಬೆಡ್ಡಿಗೆ ಹೋಗ್ಬಿಡ್ತಾರೆ ಎಲ್ಲ ಕೆಲಸ ಬಿಟ್ಟು, ಅಲ್ಲಿ 3 ಗಂಟೆ ತನಕ ಮೊಬೈಲು ಸೋಷಿಯಲ್ ಮೀಡಿಯಾದಲ್ಲಿ ಎಂಗೇಜ್ ಇರ್ತಾರೆ. ಆಮೇಲೆ ನಿದ್ದೆ, ಅದು ನಿದ್ದೆ ಅಲ್ಲ. ಸೊ ನೀವು ಕಣ್ಣು ಹಚ್ಚಿದ್ರೆ ನಿದ್ದೆ ಮಾಡಿ, ಸೊ ಕಣ್ಣು ತೆಗೆದಾಗ ಫ್ರೆಶ್ ಆಗಿರುತ್ತಲ್ಲ, ದಟ್ ಈಸ್ ಕಾಲ್ಡ್ ಸ್ಲೀಪ್. ಇಲ್ಲ ನಿಮ್ಗೆ ಫ್ರೆಶ್ ಆಗಿಲ್ಲ ಅಂದರೆ ನೀವು ನಿದ್ದೆ ಮಾಡಿಲ್ಲ, ಆ ಟೈಮ್ ಇಟ್ ಈಸ್ ನಾಟ್ ಸಫಿಷಿಯಂಟ್ ಟು ವೇಕಪ್. ಸೊ ಅದನ್ನು ತಿಳ್ಕೊಬೇಕು. ಆಮೇಲೆ ಆ ಫ್ರೆಶ್ನೆಸ್ ಇದ್ದಾಗ ಹೇಳಿ, ಅದಕ್ಕೆ ನೀವು ಇದನ್ನು ಪ್ಲ್ಯಾನ್ ಮಾಡಬೇಕು. ಸೊ ಇದೆಲ್ಲ ಇಟ್ಸ್ ಅ ಲೈಕ್ ಸೈಕಲ್, ಒಂದಾದ್ಮೇಲೆ ಒಂದು ಡಿಪೆಂಡ್ ಇರುತ್ತೆ. ಸೊ ಆ ಥರ ಎದ್ದಾಗ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು. ಸೊ 3 ಗಂಟೆಯಿಂದ 6 ಗಂಟೆ ಒಳಗಡೆ ಈ ಪ್ಯಾಟರ್ನಲ್ಲಿ ನಿಮ್ಮ ಬಾಡಿ ಯಾವಾಗ ಅನಿಸುತ್ತೆ ಅವಾಗ ಹೇಳಿ, ಸೊ ಫ್ರೆಶ್ ಅಪ್ ಆಗಿ ಮುಂದಿಂದೆಲ್ಲದೂ ಶುರು ಮಾಡಿ. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಈಗ ಅಂದರೆ ರಾತ್ರಿ ಲೇಟಾಗಿ ಮಲಗಿದ್ರೆ ಬೆಳಗ್ಗೆ 3 ಗಂಟೆಗೆ ಅಥವಾ 6 ಗಂಟೆ ಒಳಗೆ ಹೇಳೋದಕ್ಕೆ ಆಗೋದಿಲ್ಲ ಅಂತ. ಸೊ ನನ್ನ ನೆಕ್ಸ್ಟ್ ಕ್ವೆಶನ್ ಇದ್ದಿದ್ದು ಅದೇ. ಈಗ ಸಿಟಿ ಲೈಫಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಶಿಫ್ಟ್ ವರ್ಕ್ ಇರುತ್ತೆ. ಈಗ ಸೆಕೆಂಡ್ ಶಿಫ್ಟ್ ಇತ್ತು, 12 ಗಂಟೆ ರಾತ್ರಿ ತನಕ ಕೆಲಸ ಇತ್ತು ಅಂದಾಗ ಬಂದು ಎಲ್ಲ ಕೆಲಸ ಮುಗಿಸಿ ಬೆಡ್ಡಿಗೆ ಹೋಗೋಷ್ಟೊತ್ತಿಗೆ 1 ಗಂಟೆ ಆಗುತ್ತೆ. ಸೊ ಲೇಟಾಗಿ ಮಲಗಿದವರು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕಾ ಅಥವಾ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಎದ್ರೂ ಕೂಡ ಅದು ಬೆನಿಫಿಟ್ ಸಿಗುತ್ತಾ ಅಂತ? ಸಿ, ಇಟ್ ಈಸ್ ಆಲ್ ಟ್ರೈನಿಂಗ್ ದ ಬಾಡಿ. ಇವಾಗ ಎಷ್ಟೊಂದು ಜನಕ್ಕೆ ನಾನು ಕೇಳಿದ್ದೀನಿ, ರಾತ್ರಿ 12:30 1 ಗಂಟೆಗೆ ಮಲ್ಕೊಂಡವರು ಕರೆಕ್ಟಾಗಿ 5 ಗಂಟೆಗೆ ಹೇಳ್ತಾರೆ. ಸಿ, ಅವ್ರಿಗೆ ಅದು ಇನ್ಸಫಿಷಿಯೆಂಟ್ ಅನ್ಸಲ್ಲ. ಬಾಡಿ ಈಗ ನಾನು ಹೇಳಿದ್ನಲ್ಲ, ನನ್ನ ಬಾಡಿಗೆ ಆ ಸ್ಯಾಚುರೇಷನ್ ಲೆವೆಲ್ ತರಬೇಕು. ಈ ಕೆಲವೊಬ್ಬರಿಗೆ 8 ಅವರ್ ನಿದ್ದೆ ಮಾಡಿದ್ರೂ ನಿದ್ದೆಗಳಲ್ಲಿ ಇರ್ತಾರೆ, ಕೆಲವೊಬ್ರಿಗೆ 4 ಅವರ್ ಮಾಡಿಬಿಟ್ರೆ ಮತ್ತೆ ಫ್ರೆಶ್ ಆಗಿ ಹೇಳ್ತಾರೆ. ಸೊ ನೀವು ಹೆಂಗೆ ಟ್ರೈನ್ ಮಾಡ್ತೀರಿ? ಅದು ಹೇಳಿದ್ನಲ್ಲ, ರೆಸ್ಟಿಂಗ್ ಆಫ್ ದ ಬಾಡಿ ಈಸ್ ಕಾಲ್ಡ್ ಆಸ್ ಸ್ಲೀಪ್. ಆರ್ಗನ್ಸ್ಗಳು ರೆಸ್ಟ್ ಆಗುತ್ತೆ, ಬ್ರೈನು ರೆಸ್ಟ್ ಆಗುತ್ತೆ. ಅದು ಎಷ್ಟು ಬೇಗ ನನ್ನ ಬಾಡಿಗೆ ನಾನು ರೆಸ್ಟ್ ತೊಗೊಳಂಗೆ ನಾನು ಬಿಲ್ಡಪ್ ಮಾಡಿರ್ತೀನಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈಗ ಏನೂ ಇಲ್ಲ, ನಾನು ಸುಮ್ಮನೆ ಲೇಟಾಗಿ ಹೇಳ್ತೀನಿ. ಇವಾಗ 10 ವರ್ಷದಿಂದ ನೀವು ದಿನ 9 ಗಂಟೆಗೆ ಹೇಳೋನಿಗೆ ನೀವು ಒಂದು 3 ದಿನ ನೀನು 3 ಗಂಟೆಗೆ ಹೇಳೋ ಅಂತಂದರೆ ಆಗಲ್ಲ ಅವನಿಗೆ. ಸೊ ಆ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ಬ್ರೇಕ್ ಮಾಡ್ಬೇಕು ನಾವು. ಸೊ ಹಾಗಂತ ಹೇಳಿ ಇವಾಗ ಅದು ಅನ್ಹೆಲ್ದಿ ಪ್ಯಾಟರ್ನೇ. ನಾನು ಅದಕ್ಕೆ ಯಾವತ್ತೂ ಇಟ್ ಈಸ್ ಅ ರೈಟ್ ವೇ ಅಂತಲ್ಲ, ಬಟ್ ಸರ್ವೈವಲ್ ಥಿಂಗ್ಸಿಗೆ ನಾನು ಲೇಟ್ ನೈಟ್ ಮಾಡಬೇಡಿ ಕೆಲಸ ಅಂದರೆ ಎಲ್ಲರಿಗೂ ಆಪ್ಷನ್ಸ್ ಇರಲ್ಲ. ಸೊ ಕೆಲವೊಬ್ರು ನೈಟ್ ಶಿಫ್ಟ್ ಮಾಡ್ತಾರೆ, ಅದು ಎಕ್ಸೆಪ್ಷನಲ್ ಕೇಸ್. ಆದಷ್ಟು ಇವಾಗ ನಿಮಗೆ 6 ಅವರ್ ನಿದ್ದೆ ಇಲ್ಲ ಅಂದರೆ 4 ಅವರ್ ನಿದ್ದೆ ಆದರೂ ಮಾಡಿ. ನೀವು ಹೇಳಿದಾಗೆ ಅದು ಬಂದ್ಮೇಲೂ ಆ ನಿದ್ದೆ ಮಾಡೋದಕ್ಕೆ ಮತ್ತೆ 1 ಅವರ್ ಮೊಬೈಲಲ್ಲಿ ನೋಡ್ತೀವಿ ನಾವು, ಅದು ತಪ್ಪು. ಈಗ ನನಗೆ ಅವ್ರು ಕೇಳಿದೆ, ಎಷ್ಟೊಂದು ಜನ ಏನು ಹೇಳ್ತಾರೆ, ನನಗೆ ಸಿಗೋದೇ ನನ್ನ ಫ್ರೀ ಟೈಮ್ ಆವಾಗ ಡಾಕ್ಟ್ರೆ, ನಾನು ಸ್ವಲ್ಪ ನೋಡ್ತೀನಿ. ಸಿ, ಫ್ರೀ ಟೈಮ್ ನೀನು ರೆಸ್ಟಿಂಗಿಗಿದೆ, ಅದನ್ನು ಬಿಟ್ಟು ಮತ್ತೆ ಯಾಕೆ ಅದನ್ನು ಹಾಳು ಮಾಡ್ಕೋತೀರಾ? ಸೊ ಬಂದ ತಕ್ಷಣನೇ ಅದನ್ನು ತೆಗೆದಿಡಿ,
ಅದನ್ನು ನೋಡಲಿಲ್ಲ ಅಂದರೆ ನನಗೇನು ಸಿಗೋದಿಲ್ಲ. ಸೊ ಇಟ್ಸ್ ಅ ಕಾಲ್ ಅಡಿಕ್ಷನ್ಸ್ ಅಷ್ಟೇ. ಸೊ ಅದನ್ನು ನಾವು ಅವಾಯ್ಡ್ ಮಾಡಿಕೊಂಡು ಕರೆಕ್ಟ್ ಈ 6 ಅವರ್ ನಿದ್ದೆ ಮಾಡೋದು, 4 ಅವರ್ ನಿದ್ದೆ ಮಾಡಿದ್ರೆ ಸಫಿಷಿಯಂಟ್ ಆಯಿತು ಅಂತಂದರೆ ಹಿ ವಿಲ್ ಬಿ ಮತ್ತು ಅಗೇನ್ ಆ ಎನರ್ಜೆಟಿಕ್ ಇದ್ದೇ ಇರುತ್ತೆ. ಸೊ ಇಟ್ಸ್ ಡಿಪೆಂಡ್, ನಾವು ಅದನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಹಾಗಂತ ಹೇಳಿ ನಾನು ಇವಾಗ 1 ಗಂಟೆ ಮಕ್ಕೋತೀನಿ, 8 ಗಂಟೆಗೆ ಹೇಳ್ತೀನಿ, 9 ಗಂಟೆಗೆ ಹೇಳ್ತೀನಿ ಅಂದರೆ ದಟ್ ಇಸ್ ನಾಟ್ ದ ರೈಟ್. ನೀವು 3 ಗಂಟೆಗೆ ಹೇಳಲಿಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ 6 ಗಂಟೆಗಾದರೂ ಹೇಳಿ. ಸೊ ಇವಾಗ ನೀವು ಹೇಳ್ದಂಗೆ 1 ರಿಂದ 6 ಎಷ್ಟು ಅವರ್ ಆಯಿತು, 6 ಅವರ್, ದಟ್ ಈಸ್ ಅ ಮೋರ್ ದೆನ್ ಸಫಿಷಿಯಂಟ್ ನಿದ್ದೆ. ನೀವು 1 ಗಂಟೆ ಮಕ್ಕೊಂಡಿದ್ದೀನಿ ಅಂತ 9 ಗಂಟೆ ತನಕ ಯಾಕೆ ಮಲ್ಕೋತೀರಾ? ಸೊ ದಟ್ ಈಸ್ ಅ ರಾಂಗ್ ಥಿಂಗ್. ಸೊ ಹಾಗಾಗಿ ಇಟ್ ಇಸ್ ಆಲ್ ನಾವು ಹೆಂಗೆ ಅರ್ಥ ಮಾಡ್ಕೋತೀವಿ, ಅದಕ್ಕೆ ಸೊಲ್ಯೂಷನ್ ಹುಡ್ಕೊಂಡು ನಾವೇ ಅದನ್ನು ಮಾಡಲಿಲ್ಲ ಅಂದರೆ ದೇರ್ ಇಸ್ ನೋ ಪಾಯಿಂಟ್ ಆಫ್ ಗೆಟಿಂಗ್. ನಾನು ಚೇಂಜ್ ಆಗಬೇಕು, ನಾನು ಡಾಕ್ಟ್ರ್ ಹೇಳಿದೆ ಅಂತ ನೀವು ಚೇಂಜ್ ಆಗೋದಲ್ಲ, ಅದು ನಿಮ್ಮ ಮನಸ್ಸಲ್ಲಿ ಬರಬೇಕು, ಆವಾಗೇ ಅದು ಚೇಂಜ್ ಆಗುತ್ತೆ. ಎಂಥ ಕಷ್ಟ ಇದ್ರೂ ಅವರು ಅದನ್ನು ಮಾಡ್ತಾರೆ. ಸೊ ಅದು ಮನಸ್ಸಿಗೆ ಬರಲಿಲ್ಲ ಅಂದರೆ ಯಾವ ಡಾಕ್ಟ್ರಲ್ಲ, ಬ್ರಹ್ಮ ಬಂದು ಹೇಳಿದ್ರು ಅದನ್ನು ಯಾರು ಮಾಡಲ್ಲ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ, ಅದರಲ್ಲೂ ಅರುಣೋದಯ ಆಗೋ ಸಮಯದಲ್ಲಿ ನಾವು ಎದ್ದಿರಬೇಕಾಗುತ್ತೆ ಅಂತ. ಸೊ ಬೆಳಗ್ಗೆ ಬೇಗ ಎದ್ರು, ಓಕೆ, ಬಟ್ ಎದ್ದಾದ್ಮೇಲಿನ ಅಭ್ಯಾಸಗಳು ಕೂಡ ತುಂಬ ಮುಖ್ಯ ಆಗುತ್ತೆ ಅಲ್ವಾ ಡಾಕ್ಟರ್? ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಮತ್ತೆ ಮೊಬೈಲ್ ನೋಡೋದು ಅದು ಕೂಡ ಹೆಲ್ತ್ಗೆ ಎಫೆಕ್ಟನ್ನೇ ಉಂಟು ಮಾಡುತ್ತೆ. ಸೊ ನಾನೀಗ ಹೆಲ್ತ್ ವಿಷಯದಲ್ಲಿ ನಾವು ನೋಡೋದಾದರೆ, ಬೆಳಗ್ಗೆ ಎದ್ದ ತಕ್ಷಣ ನಮ್ಮದು ಹೊಟ್ಟೆ ಖಾಲಿ ಇರುತ್ತೆ. ಸೊ ಮೋಷನ್ ಎಲ್ಲ ಪಾಸ್ ಮಾಡಿ ಆದಮೇಲೆ ಖಾಲಿ ಹೊಟ್ಟೆಗೆ ಯಾವ ಆಹಾರವನ್ನು ಸೇವಿಸ್ಬೋದು, ಯಾವ ಆಹಾರವನ್ನು ಸೇವಿಸಬಾರ್ದು ಅಂತ? ಈ ಆಯುರ್ವೇದದಲ್ಲಿ ನೀವು ಎದ್ದ ತಕ್ಷಣ ಖಾಲಿ ಹೊಟ್ಟೆ ಆದಮೇಲೆ ಅಥವಾ ಬಿಫೋರ್ ಸ್ನಾನ ಯಾವ ಆಹಾರನೂ ಹೇಳಿಲ್ಲ. ಸೊ ಯಾಕೆ ಅಂತಂದರೆ ಇವಾಗ ಒಂದೊಂದು ಪ್ಯಾಟರ್ನ್ ಇರುತ್ತೆ. ಎದ್ದ ತಕ್ಷಣ ಅರುಣೋದಯ, ಮಲೋತ್ಸರ್ಗ ಅಂತ ಹೇಳ್ತೀವಿ ನಮ್ಮದ್ರಲ್ಲಿ, ಅಂದರೆ ಎಕ್ಸ್ಕ್ರೀಷನ್ ಆಫ್ ಯೂರಿನು ಆ್ಯಂಡ್ ಸ್ಟೂಲ್ಸ್ ಅಂತ ಹೇಳ್ತೀವಿ. ಅದಾದಮೇಲೆ ಸೊ ಬಾಡಿ ವಿಲ್ ಹ್ಯಾವ್ ಅ ಫ್ರೆಶ್. ಸೊ ಆ ಫ್ರೆಶ್ನೆಸ್ಸನ್ನು ಮತ್ತೆ ಆ್ಯಕ್ಟಿವ್ ಮಾಡಬೇಕು ಅಂತಂದರೆ ಐ ಶುಡ್ ಡೂ ಸಮ್ ಎಕ್ಸಸೈಸಸ್. ಇವಾಗ ಎಷ್ಟೊಂದು ಪ್ಯಾಟರ್ನಲ್ಲೇ ನಾನು ಕೇಳ್ತೀನಿ, ಜಿಮ್ಮಲ್ಲಿ ಹೋಗ್ತಿರ್ತಾರಂತೆ, ಒಂದು ಮಿಲ್ಕ್ ಶೇಕು ಒಂದು ಬಾಳೆಹಣ್ಣು ತಿಂದು ಹೋಗ್ತಾರೆ. ಯೂಶ್ವಲಿ ಆಯುರ್ವೇದ ಯಾವಾಗಲೂ ವ್ಯಾಯಾಮ ಅಂತ ಕಾಂಟೆಕ್ಸ್ಟ್ನ ಹೇಳಿರೋದು ಎಂಟಿ ಸ್ಟಮಕ್ಕಲ್ಲಿ. ಯಾವಾಗ ಅದು ನಾನು ವ್ಯಾಯಾಮ ಮಾಡಿದಾಗ ನನ್ನ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲದು ಚೆನ್ನಾಗಿ ಎಲ್ಲ ಪೆರಿಫೆರಲಿಗೆ ಹೋಗಬೇಕು, ಅಂದರೆ ನನ್ನ ಮಾಂಸಖಂಡಗಳಿಗೆ ಹೋಗಬೇಕು. ಯಾವಾಗ ನಾನು ಊಟ ಮಾಡ್ತೀನಿ, ನನ್ನ ಬ್ಲಡ್ ಸರ್ಕ್ಯುಲೇಷನ್ಸ್ ಅಥವಾ ಏನಾದರೂ ಫುಡ್ ಒಳಗೋದ್ರೆ ನನ್ನ ಸರ್ಕ್ಯುಲೇಷನ್ಸ್ ಎಲ್ಲ ಇಂಟೆಸ್ಟೈನಿಗೆ ಡೈವರ್ಟ್ ಆಗುತ್ತೆ. ಸೊ ಇವಾಗ ನಾನು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಶುರು ಆದರೆ ಆ ಅಬ್ಸಾರ್ಪ್ಷನ್ಸು, ಆ ಡೈಜೆಷನ್ ಪ್ರೊಸೆಸ್ಸು ಸ್ಲ್ಯಾಗ್ ಆಗುತ್ತೆ. ಆ್ಯಂಡ್ ಅಗೇನ್ ಅದೇ ಹೊಟ್ಟೆಲೇ ಅದನ್ನೆಲ್ಲ ಇಟ್ಕೊಂಡು ಇವಾಗ ಬಾಡಿಗೆ ಕನ್ಫ್ಯೂಷನ್ಸು, ನಾನು ಬ್ಲಡ್ನ ಮಸಲಿಗೆ ಕಳಿಸ್ಲಾ ಅಥವಾ ಇಂಟೆಸ್ಟೈನಿಗೆ ಕಳಿಸ್ಲಾ, ಇಲ್ಲಿ ಡಿಮ್ಯಾಂಡ್ ಇದೆ ಅಬ್ಸಾರ್ಪ್ಷನ್ಗೆ, ಇದಕ್ಕೆ. ಸೊ ಈ ಕಾಂಪ್ಲಿಕೇಶನಲ್ಲಿ ಎವ್ರಿ ಆರ್ಗನ್ ಹ್ಯಾಸ್ ಇಟ್ಸ್ ಓನ್ ಬ್ರೈನ್. ಸೊ ಅದು ರಿಯಾಕ್ಟ್ ಮಾಡ್ತಾ ಇರುತ್ತೆ ನೀಡಿಗೆ. ಸೊ ಅದು ಕನ್ಫ್ಯೂಷನ್ ಆದಾಗ ಅದಕ್ಕೆ ಇನ್ಸಫಿಷಿಯೆಂಟ್ ಕೆಲಸ ಆಗುತ್ತೆ. ಸೊ ಸರ್ಕ್ಯುಲೇಷನ್ಸು ಸರಿಯಾಗಿ ಆಗಲ್ಲ, ಬ್ಲಡ್ ಹಾರ್ಟಿಗೆ ಲೋಡ್ ಬೀಳ್ಬೋದು, ಅಥವಾ ನಿಮಗೆ ಅದು ಒಂದೊಂದು ನರ್ವ್ಸ್ ಪ್ರಾಬ್ಲಮ್ ಆಗ್ಬೋದು. ಸೊ ದಟ್ ಈಸ್ ಅ ರಾಂಗ್ ಕಾನ್ಸೆಪ್ಟ್. ಆಯುರ್ವೇದ ಪ್ರಕಾರ ನೀವು ಏನಾದರೂ ಫುಡ್ಗಳನ್ನು ಸೇವನೆ ಮಾಡಿ ಒಂದು ಸ್ವಲ್ಪ ನೀರು ಕುಡಿಬೋದು ಅಂತ ಹೇಳಿದ್ದಾರೆ. ಸೊ ನೀರು ಕುಡಿದು ಇದು ಮಾಡ್ಬೋದು, ಬಟ್ ನಾಟ್ ಎನಿ ಕ್ಯಾಲರಿ ಬೇಸ್ಡ್ ಫುಡ್. ಸೊ ಅದನ್ನು ತಗೋಬಾರ್ದು. ವ್ಯಾಯಾಮ ಮಾಡಬೇಕು. ವ್ಯಾಯಾಮ ಹೆಂಗೆ ಮಾಡಬೇಕು? ವ್ಯಾಯಾಮ ನನ್ನ ದೇಹ ತಕ್ಕಂಗೆ, ನನ್ನ ದೇಹ ದಣಿವಾಗ್ಲಾರ್ದಂಗೆ ಮಾಡ್ಕೋಬೇಕು. ಅಂದರೆ ದಣಿವಾಗೋದಂದರೆ ತುಂಬ ಸ್ಟ್ರೇನ್ಫುಲ್ ಆ್ಯಕ್ಟಿವಿಟೀಸ್ ಮಾಡಬಾರ್ದು. ಸೊ ನಿಮ್ಮ ಎಂಡ್ಯೂರೆನ್ಸೇ ಬೇರೆ ಇದೆ, ನನ್ನ ಎಂಡ್ಯೂರೆನ್ಸೇ ಬೇರೆ ಇದೆ. ಈಗ ನೀವು 100 ಪುಷಪ್ ಮಾಡ್ತೀರಂತ ನನಗೆ ಮಾಡೋಕ್ಕಾಗಲ್ಲ. ಐ ಹ್ಯಾವ್ ಟು ಥಿಂಕ್ ದಟ್. ಅದನ್ನು ಜನರಲೈಸ್ ಮಾಡಬಾರ್ದು ಯಾರಿಗೂ. ಇವಾಗ ಎಷ್ಟೊಂದು ಜನ ಅದನ್ನು ಬಿಟ್ಬಿಟ್ಟಿದ್ದಾರೆ, ಇವಾಗ ಸ್ಟೆಪ್ಸ್ ಹಿಡ್ಕೊಂಡಿದ್ದಾರೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಷ್ಟು ಸ್ಟೆಪ್ ಮಾಡಿದ್ದೀನಿ ಅದು ನನ್ನದು ಎಕ್ಸಸೈಸಸ್ಸು. ಡೆಫಿನೆಟ್ಲಿ ಅವು ಯಾವುದೂ ಕ್ರೈಟೀರಿಯಾ ಅಲ್ಲ, ಅದೆಲ್ಲ ಸ್ಟ್ರೇನ್ಫುಲ್ ಸ್ಟೆಪ್ಸ್ ಅವು. ಈಗ ನಾನು ನನ್ನ ಆಫೀಸಿಗೆ ಬರಬೇಕು ಅಂತಂದರೆ ಏನೋ ಥಾಟ್ಸ್ಗಳಲ್ಲಿ, ಏನೋ ಟೆನ್ಷನಲ್ಲೇ ಬರ್ತೀನಿ. ಸೊ ಯಾವಾಗಲೂ ಫ್ರೀ ಮೂಮೆಂಟಲ್ಲಿ ಮೈಂಡ್ ಫ್ರೆಶ್ ಆಗಿದ್ದಾಗ ಬಾಡಿಗೆ ಏನು ಎಕ್ಸಸೈಸ್ ಮಾಡ್ತೀನಿ, ದಟ್ ಈಸ್ ಆ್ಯಕ್ಚುಲ್ ಎಕ್ಸಸೈಸಸ್. ಅದು ಸ್ಟ್ರೆಂತ್ ಬರುತ್ತೆ ಬಾಡಿಗೆ, ಮಿಕ್ಕದೆಲ್ಲ ಸ್ಟ್ರೇನ್ ಮಾಡೋದೆ. ಸೊ ಆ ಥರ ನಾವು ಅದನ್ನು ಕಲ್ಟಿವೇಟ್ ಮಾಡ್ಕೋಬೇಕು. ವ್ಯಾಯಾಮ ಆದ ತಕ್ಷಣವೇ ಇನ್ನೊಂದು ಹೇಳಿದ್ದಾರೆ, ಅದು ಪ್ರಾಕ್ಟಿಕಲಿ ಪ್ರಾಬ್ಲಮ್ಮೋ ಅಥವಾ ಏನೋ ಗೊತ್ತಿಲ್ಲ, ಅಭ್ಯಂಗ ಅಂತ ಹೇಳ್ತಾರೆ. ಅಭ್ಯಂಗ ಅಂದರೆ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಮೈಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಅಂತ. ಬಟ್ ಈಗಿನ ಲೈಫ್ ಸ್ಟೈಲ್ ಸ್ವಲ್ಪ ಕಷ್ಟನೇ ಕಷ್ಟ ಇದೆ ಮೇಡಮ್, ಇಂಪಾಸಿಬಲ್ ಅಲ್ಲ. ಅದೊಂದು ರೊಟೀನ್ ನಿಮ್ಗೆ ಅಷ್ಟೇ. ಹೌದು. ಸೊ ನಾವು ಏನೇನೋ ರೊಟೀನ್ ಮಾಡ್ಕೋತೀವಂತೆ. ಒಂದು ನಾನು ಹೇಳಿದ್ದು ಮಸಾಜ್ ಮಾಡಿಸ್ಕೊಳ್ಳಿ ಅಂತಲ್ಲ, ಜಸ್ಟ್ ಬಾಡಿಗೆ ಅಪ್ಲೈ ಮಾಡ್ಕೊಳ್ಳಿ ಎಣ್ಣೆನ, ಆಮೇಲೆ ಸ್ನಾನ ಮಾಡಿ. ಸ್ನಾನ ಮಾಡೋದಕ್ಕೂ ಒಂದು ಪ್ಯಾಟರ್ನ್ ಹೇಳಿದ್ದಾರೆ. ಬಿಸಿ ನೀರು ಹೆಂಗಿರಬೇಕು, ಎಲ್ಲಿ ಬಿಸಿನೀರು ಹಾಕೋಬೇಕು, ಯಾವುದಕ್ಕೆ ಬಿಸಿನೀರು ಹಾಕಬಾರ್ದು. ಸೊ ತಲೆ ಅಥವಾ ಈ ಸೂಕ್ಷ್ಮ ಪ್ರದೇಶಗಳು ಅಂತ ಏನು ಹೇಳ್ತೀವಲ್ಲ, ಅಲ್ಲಿ
ತುಂಬ ಬಿಸಿ ಅಂದರೆ ತಣ್ಣೀರು ಹಾಕಬೇಕು ಅಂತ ಹೇಳಲ್ಲ ನಾನು, ತುಂಬ ಬಿಸಿಯಾಗಿರೋಂಥ ನೀರು ಹಾಕೋದು. ಇವಾಗೇನೋ ಬಾಯ್ಲಿಂಗ್ ವಾಟರ್ನ ಸ್ವಲ್ಪ ಚಳಿ ಅಂತ ಜಾಸ್ತಿ ಹಾಕ್ಕೊಂಡ್ರೆ ಸೊ ಅದೆಲ್ಲ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಸೊ ತಲೆಗೆ ಅಥವಾ ಕತ್ತಿನ ಮೇಲೆ ಇರೋಂಥ ಭಾಗಕ್ಕೆ ಸೊ ಲ್ಯೂಕ್ ವಾರ್ಮ್ ವಾಟರ್ ಹಾಕಬೇಕು. ದೇಹಕ್ಕೆ ಬೇಕಾದರೆ ನಿಮಗೆ ಟಾಲರೇಬಲ್ ಎಷ್ಟು ಬಿಸಿ ಇರುತ್ತೆ ಅಷ್ಟು. ತುಂಬ ಬಿಸಿನೂ ಮಾಡಬಾರ್ದು, ತುಂಬ ಚಳಿ ತಣ್ಣಗಿರೋಂಥ ನೀರನ್ನು ಮಾಡಬಾರ್ದು. ತಣ್ಣೀರು ಕೆಲವೊಂದು ಸೀಸನಲ್ಲಿ ಒಳ್ಳೆಯದು, ಕೆಲವೊಂದು ಸೀಸನ್ ಎಲ್ಲರೂ ಹೇಳ್ತಾರೆ ತಣ್ಣೀರು ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ. ಅದು ಇಟ್ ಡಿಪೆಂಡ್ಸ್. ಸೊ ಯಾವ ಸೀಸನಲ್ಲಿ ತಣ್ಣೀರು ಮಾಡಬೇಕು, ಯಾವ ಸೀಸನಲ್ಲಿ ವಾರ್ಮ್ ವಾಟರ್ ಮಾಡಬೇಕು ಅದನ್ನು ತಿಳ್ಕೊಬೇಕು. ಈಗ ಇವಾಗ ತುಂಬ ಚಳಿ ಇರುತ್ತೆ. ಇವಾಗ ನನ್ನ ಚಳಿಯಲ್ಲಿ ನೀವು ನೀರು ಕೈ ತೊಳ್ಕೊಳಕ್ಕಾಗಲ್ಲ, ಅಷ್ಟು ಚಳಿ ಇರುತ್ತೆ. ಅದನ್ನು ತೊಗೊಂಡು ತಲೆ ಮೇಲೆ ಹಾಕ್ಕೊಂಡ್ರೆ ಒಳಗಡೆ ಎಲ್ಲ ಬ್ರೈನ್ ಸರ್ಕ್ಯುಲೇಷನ್ಸೇ ಹ್ಯಾಂಪರ್ ಆಗುತ್ತೆ. ಸೊ ಅವಾಗ ಸ್ವಲ್ಪ ಅದನ್ನು ಉಗುರು ಬೆಚ್ಚಗೆ ಮಾಡಿಕೊಂಡು ಅದನ್ನ ಮಾಡಿ ಹಾಕ್ಕೊಳ್ಳೋದು ತಪ್ಪಲ್ಲ. ತುಂಬ ಬಿಸಿನೂ ಮಾಡೋದು ಒಳ್ಳೆಯದು, ತುಂಬ ತಣ್ಣಗೆ ಮಾಡೋದು ಒಳ್ಳೆಯದಲ್ಲ. ಒಂದು ಮಾಡ್ರೇಟಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಆದಮೇಲೆ ಏನು ಮಾಡಬೇಕು, ಸ್ನಾನ ಆದಮೇಲೆ ತಿಂಡಿ ಅಥವಾ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡಬೇಕು. ಯಾಕೆಂದರೆ ಸ್ನಾನ ಮಾಡಿದ ತಕ್ಷಣವೇ ನಿಮ್ಮ ದೇಹದಲ್ಲಿರೋಂಥ ಸರ್ಕ್ಯುಲೇಷನ್ಸು, ಗ್ಲ್ಯಾಂಡ್ಸು, ಗ್ಯಾಸ್ಟ್ರಿಕ್ ಜ್ಯೂಸಸ್ಸು ಅದೆಲ್ಲದನ್ನು ಚೆನ್ನಾಗಿ ಸಿಕ್ರೇಟ್ ಆಗುತ್ತೆ. ಇದಕ್ಕಿಂತ ಮುಂಚೆ ಇದು ನಿಮಗೆ ಸ್ವಲ್ಪ ಫಿಲಾಸಫಿಕಲ್ ಅನಿಸ್ಬೋದು, ಅವರು ಅದರಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ, ಧ್ಯಾನ ಆ್ಯಂಡ್ ಪೂಜೆ ಅಂತ. ಸೊ ಕೆಲವೊಂದು ಮಂತ್ರಗಳನ್ನು, ಕೆಲವೊಂದು ಧ್ಯಾನ ಮಾಡೋದ್ರಿಂದ ನೀವು ಎಷ್ಟೊಂದು ಜನ ಮಂತ್ರ ಹೇಳೋದ್ರಿಂದ ಕೆಲವೊಂದು ಸರಿ ಮಂತ್ರ ಹೇಳ್ತಿರ್ತಾರೆ ಕೇಳಿ, ಅವರಿಗೆ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಹಸಿವೆ ಆಗೋಕ್ಕೆ ಶುರು ಆಗುತ್ತೆ. ಇಟ್ಸ್ ಅನ್ ಲೈಕ್ ಮಂತ್ರಗಳ ಏನಂತಂದರೆ ಅದೊಂದು ವಾಯ್ಸ್ ವರ್ಬಲ್ ಥೆರಪಿ ಅಂತ ಹೇಳ್ತೀವಿ. ಕೆಲವೊಂದು ಆರ್ಗನ್ಗಳನ್ನು ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಆವಾಗ ಮಾಡಿ ಮಂತ್ರ ಮಾಡಿ ದೇವರಿಗೆ ನೀವು ಪೂಜೆ ಅವ್ರವ್ರದ್ದು ಅದು ಜನರಲೈಸ್ ಅನ್ನೋಕ್ಕಿಂತ ಅವ್ರವ್ರ ಭಕ್ತಿ ತಕ್ಕಂಗೆ ಅದೊಂದು ವೇ ಆಫ್ ಪ್ಯಾಟರ್ನ್ ಆಫ್ ಹೆಲ್ತು. ಸೊ ಅದನ್ನು ಮಾಡಿಕೊಂಡು ಆಮೇಲೆ ಗ್ರ್ಯಾಟಿಟ್ಯೂಡ್ ಆಗಿ, ಅಂದರೆ ಈ ನೇಚರೇ ದೇವರು ನಮಗೆ, ನನಗೇನು ಸಿಕ್ಕಿದೆ ಅದೆಲ್ಲದನ್ನು ನೇಚರಿಂದ ತೊಗೊಂಡಿದ್ದೀನಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ಅದನ್ನು ಸ್ವೀಕಾರ ಮಾಡಿದಾಗ ಆಹಾರನ, ಸೊ ದಟ್ ಈಸ್ ಕಾಲ್ಡ್ ಪೂಜೆ. ಸೊ ಅದನ್ನು ಮತ್ತೆ ಫುಡ್ಡಲ್ಲಿ ತಿನ್ನಬೇಕು ಅಂದರೆ ಅದು ಮತ್ತೊಂದು ದೊಡ್ಡ ಚಾಪ್ಟರ್ ಇದೆ. ಯಾವಾಗ ತಿನ್ನಬೇಕು, ಯಾವ ಪ್ರಕಾರ ತಿನ್ನಬೇಕು, ಯಾವ ಪ್ರಕೃತಿಯವ್ರಿಗೆ ಏನು ತಿನ್ನಬೇಕು ಅನ್ನೋ ಅದನ್ನು ಮಾಡ್ಕೊಳ್ಳಿ. ಸೊ ಯೂಶ್ವಲಿ ಆಯುರ್ವೇದದಲ್ಲಿ ಎಷ್ಟು ಹಿತವಾಗಿ ಮಿತವಾಗಿ ತಿಂತೀರಿ ಸೊ ಅದು ಒಳ್ಳೆಯದು. ಅಂದರೆ ಅವ್ರೇನು ಹೇಳೋದು, ಒಮ್ಮೆಲ್ಗೆ ಜಾಸ್ತಿ ಫುಲ್ ಮೀಲು ಮಾಡ್ಕೋಬೇಡಿ ಆ್ಯಂಡ್ ಡಿವೈಡೆಡ್ ಮೀಲು ಮಾಡಬೇಡಿ. ಅಂದರೆ ಇವಾಗ ಕೆಲವೊಂದು 4 ಮೀಲು 6 ಮೀಲು ಅಂದರೆ ಚಿಕ್ಕ ಚಿಕ್ಕ ಕ್ವಾಂಟಿಟಿಯಲ್ಲಿ ತೊಗೋತಾರೆ. ಕೆಲವೊಂದು ಕಾನ್ಸೆಪ್ಟಲ್ಲಿ ಅದು ರಾಂಗ್ ಆಯುರ್ವೇದ ಪ್ರಕಾರ. ಒಂದ್ಸರಿ ನಿಮಗೆ ಏನೇನು ಬೇಕೋ ಅದೆಲ್ಲ ಬ್ಯಾಲೆನ್ಸ್ ಡಯಟ್. ಕೆಲವೊಂದು ಷಡ್ರಸಗಳು ಅಂತ ಹೇಳ್ತೀವಿ, ಆ ಷಡ್ರಸಗಳು ಬೇಸ್ಡ್ ಆಗಿ ಯಾವ್ಯಾವ ಷಡ್ರಸಗಳು ಅಂದರೆ ಕಾರ್ಬೋಹೈಡ್ರೇಟ್ ಎಷ್ಟಿರಬೇಕು, ಪ್ರೋಟೀನ್ ಎಷ್ಟಿರಬೇಕು ಅದನ್ನು ಆಯುರ್ವೇದದಲ್ಲಿ ರಸಗಳ ಮೇಲೆ ಹೇಳ್ತಾರೆ. ಸೊ ಅದನ್ನು ನಾವು ಬ್ಯಾಲೆನ್ಸ್ಡ್ ಆಗಿ ಉಪ್ಪು, ಹುಳಿ, ಖಾರ ಎಲ್ಲ ಇರಬೇಕು. ಸೊ ಯಾವುದೇ ಒಂದೇ ಥರ ಫುಡ್ಗಳನ್ನು ತಿನ್ನಬಾರ್ದು. ಇಟ್ ಈಸ್ ಸೀಸ್ನಲ್ ಬೇಸ್ಡ್ ಫುಡ್ ಇದೆ, ಅದನ್ನು ಈಗ ಸಮ್ಮರಲ್ಲಿ ಒಂಥರ ಮಾಡ್ಕೋಬೇಕು. ಸೊ ಇದರ ವಿಂಟರಲ್ಲಿ ಒಂದ್ಸರಿ, ಮಳೆಗಾಲದಲ್ಲಿ ಒಂಥರ ಫುಡ್ಗಳಿರುತ್ತೆ, ಅವನ್ನೆಲ್ಲದನ್ನು ಹೇಳಿದ್ದಾರೆ ಆಚಾರ್ಯರು. ಸೊ ಅದನ್ನು ಫಾಲೋ ಮಾಡೋದ್ರಿಂದ ಆ ಟೈಮಲ್ಲಿ ನನಗೆ ಎನರ್ಜಿ ಏನು ಬೇಕು ಇದರಿಂದ ನೇಚರಿಂದ ಅದು ದೇಹಕ್ಕೆ ಸಿಗುತ್ತೆ. ಅದಾದಮೇಲೆ ನಿಮ್ಮ ಕೆಲಸಗಳ ರೂಟೀನ್ ಅಂದರೆ ವೃತ್ತಿ ಅಂತ ಹೇಳ್ತಾರೆ, ಆ ವೃತ್ತಿಗಳನ್ನು ಮಾಡಬೇಕು. ಆ ವೃತ್ತಿಗಳನ್ನು ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿರ್ತಾರೆ ಅಂದರೆ ಸಾಮಾಜಿಕವಾಗಿ ಅದು ಎಲ್ಲರಿಗೂ ಒಳ್ಳೇದಾಗೋಂಥ ವೃತ್ತಿ ಇರಬೇಕು. ಅದರಿಂದ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನು ಮಾಡೋಂಥ ಕೆಲಸ ಸಮಾಜಕ್ಕೆ ಅದು ಒಳ್ಳೇದಿರಬೇಕು. ಯಾವುದೇ ವೃತ್ತಿ ಇರಲಿ ಅದನ್ನು ಬೆನಿಫಿಟ್ ಇರಬೇಕು. ಇವಾಗ ಕೆಲವೊಬ್ಬರು ಟೀಚಿಂಗಲ್ಲಿರೋದು ಅದು ಸಮಾಜಕ್ಕೆ ಕೊಡುಗೆ. ಸೊ ಮೆಡಿಕಲ್ ಫೀಲ್ಡು ಎಲ್ಲ ಪ್ರೊಫೆಷ್ನಲ್ಲು ಸಮಾಜಕ್ಕೆ ಅದನ್ನು ಪ್ಯಾಷನ್ ಆಗಿ ಅದನ್ನು ಖುಷಿಯಾಗಿ ಮಾಡಿ ಅಂತ. ಇವಾಗಿಂದು ಎಷ್ಟೋ ಪೇಷಂಟ್ಗಳು ಅಥವಾ ಎಷ್ಟೋ ಜನ ಜೊತೆ ನಾನು ಮಾತಾಡಿದಾಗ ಅವರು ಜಾಬಿಗೆ ಫೋರ್ಸ್ಫುಲಿ ಹೋಗ್ತಾರೆ. ಈಗ ನಾನು ಆಫೀಸಿಗೆ ಹೋಗ್ಬೇಕಂದ್ರೆ ಯಾಕಾದರೂ ಬಂತಪ್ಪ, ಅಯ್ಯೋ ಬೆಳಗ್ಗೆ ಹೋಗಬೇಕಪ್ಪ, ಈ ಮೂಡಲ್ಲಿ ಹೋದರೆ ನೆಗೆಟಿವ್ ಇಂಪ್ಯಾಕ್ಟ್. ಈಗ ನಾ ಮಾಡೋ ಕೆಲಸ ನನಗೆ ಖುಷಿ ಕೊಡಬೇಕು, ಸ್ಟ್ರೇನ್ ಮಾಡಬಾರ್ದು. ಖುಷಿ ಯಾವಾಗ ಸಿಗುತ್ತೆ ಅಂದರೆ ಬೆಳಗ್ಗೆ 10 ಗಂಟೆಗೆ ನೀವು ಆಫೀಸಿಗೆ ಹೆಂಗೆ ಹೋಗಿರ್ತೀರಾ, 6 ಗಂಟೆಗೆ ಹಾಗೆ ಹೊರಗೆ ಬಂದ್ರಿ ಅಂದರೆ ಅದು ಖುಷಿ ಕೊಟ್ಟಿದ್ದ ಜಾಬು. ನೀವು ಮತ್ತೆ ಒಂದು 4 ಮಂದಿ ನಿಮ್ಮನ್ನು ಹಿಡ್ಕೊಂಬರೋಂಗೆ ಬಂದ್ರಿ ಅಂದರೆ ಅದು ನಿಮ್ಗೆ ಖುಷಿ ಕೊಟ್ಟಿಲ್ಲ ಅಂತ ಜಾಬ್. ಅದು ಜಾಬ್ ಇದು ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ಅ ಮೈಂಡ್ ಸೆಟ್. ಸೊ ಅದನ್ನು ನಾನು ಯಾರಾದರೂ ಯಾವ ಜಾಬ್ನೂ ಆದರೂ ಎಂಜಾಯ್ ಮಾಡ್ಬೋದು ಮೇಡಮ್. ಎವ್ರಿ ಜಾಬ್ ಹ್ಯಾಸ್ ಇಟ್ಸ್ ಓನ್ ಇದು ಪ್ರೊಡಕ್ಟಿವಿಟಿ ಇರುತ್ತೆ, ಅದರ ಕಾಂಟ್ರಿಬ್ಯೂಷನ್ಸ್ ಇದ್ದೇ ಇರುತ್ತೆ. ಬಟ್ ಅದನ್ನು ನಾನು ಹೆಂಗೆ ತೊಗೋತೀನಿ, ನಾನು ಹೆಂಗೆ ಪ್ಯಾಷನ್ನ ಮಾಡ್ತೀನಿ ಹಂಗೆ ಮಾಡಿ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಂದರೆ ಅದು ನಿಮಗೆ ಖುಷಿ ಕೊಡಬೇಕು ಅಂಥ ಜಾಬ್ನ ಚೂಸ್ ಮಾಡ್ಕೊಳ್ಳಿ. ನಿಮಗೆ ಖುಷಿ ಇರಲಾರ ಜಾಬ್ನ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದರಿಂದ ನಿಮ್ಗೆ ಹೆಲ್ತ್ ಇಂಪ್ಯಾಕ್ಟ್ ಆಗಿದೆ ಅಂತ ಡೈರೆಕ್ಟೇ ಹೇಳಿದಾರೆ. ಸೊ ಹಾಗಾಗಿ ಅದನ್ನು 4 ಜನಕ್ಕೆ ಒಳ್ಳೇದಾಗೋದು, ನಾನು ಖುಷಿಯಾಗಿರೋದನ್ನು ಮಾಡಿ. ಸೊ ಅಂದರೆ ಅದರಲ್ಲಿ ಅವ್ರು ಆ ಟೆಕ್ಸ್ಚರಲ್ಲಿ ಹೇಳಬೇಕಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲರಿಗೂ ಸಿಗಂಗೆ ಅಂತ ಜಾಬ್ನ ಮಾಡಿ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಬಂದಮೇಲೆ ರೆಸ್ಟ್ ಮಾಡಿ. ಸೊ ಅತಿ ಬೇಗ ನೀವು
ಸಾಯಂಕಾಲ ಅಥವಾ ಒಂದು 6:30 8:30 ಒಳಗಡೆ ಡಿನ್ನರ್ ಮುಗಿಸ್ಕೊಳ್ಳಿ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅದರ ಫ್ಯಾಮಿಲಿ ಜೊತೆ ಅನ್ನೋಕ್ಕಿಂತ ನಿಮ್ಮ ಪ್ರೀತಿ ಪಾತ್ರರು ಅಂತ ಹೇಳ್ತಾರೆ ಅಲ್ಲಿ, ಪ್ರೀತಿ ಪಾತ್ರರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಅದು ಯಾರಾದರೂ ಇರ್ಬೇಕು, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಸೊ ಕೊಲೀಗ್ಸ್ ಇರ್ಬೋದು, ಯಾರು ನೀವು ಅಂದರೆ ಯು ಶುಡ್ ಬಿ ಗೆಟ್ ಇದು ಅಂತ ಎನರ್ಜಿ ಸೋರ್ಸಸ್ ಅದನ್ನು ಮಾಡಿ. ಆಮೇಲೆ ಹಿತಮಿತವಾಗಿ ರಾತ್ರಿ, ಯಾಕಂದರೆ ನಮಗೆ 12 ಅವರ್ ಏನು ಆ್ಯಕ್ಟಿವಿಟಿ ಇರಲ್ಲ. ಸೊ ದೇಹಕ್ಕೆ ಒಳಗಡೆ ಆರ್ಗನ್ಗಳು ಎಷ್ಟು ಕೆಲಸ ಮಾಡೋದಕ್ಕೆ ಕ್ಯಾಲರಿ ಬೇಕು ಅಷ್ಟೇ ತಿನ್ನಬೇಕು. ಇವಾಗ ನಾನು ಅಡ್ಡಾಡಿ ದಿನ ಹೆಂಗೆ ಅಡ್ಡಾಡ್ತೀನಿ, ಇವಾಗ ನಾನು ಲಂಚ್ ತಿಂದಂಗೆ ರಾತ್ರಿ ಡಿನ್ನರ್ ತಿನ್ನಬಾರ್ದು. ಸೊ ಅದರದ್ದು 30 to 50% ಕಡಿಮೆ ಇರಬೇಕು. ಸೊ ಅಂಥ ಫುಡ್ಗಳನ್ನು ಚೂಸ್ ಮಾಡಿಕೊಂಡು ಈಸಿ ಡೈಜೆಸ್ಟಬಲ್ ತಿನ್ನಿ ಅಂತ ಹೇಳ್ತಾರೆ. ಅದರಲ್ಲಿ ಕೆಲವೊಂದು ಐಟಮ್ಸ್ಗಳನ್ನು ತಿನ್ನಬೇಡಿ ಅಂತ ಹೇಳ್ತಾರೆ. ಸೊ ಆ ಥರದನ್ನೆಲ್ಲ, ಈ ಮೊಸರು, ಸೊ ಆ ಥರದ ಕೆಲವೊಂದು ಐಟಮ್ಸ್ಗಳನ್ನ ಅವಾಯ್ಡ್ ಮಾಡಬೇಕು. ತಿಂದು ಆರಾಮಾಗಿ ಮತ್ತೆ ನೆಮ್ಮದಿಯಿಂದ ನಿದ್ದೆ ಮಾಡಿ. ಸೊ ಹೋಲ್ ಡೇ ಆ ಥರ ಇರಬೇಕಾಗುತ್ತೆ ಅಂತ. ಡಾಕ್ಟರ್, ಹಾಗಿದ್ರೆ ಈಗ ಮಾರ್ನಿಂಗ್ ಹೇಳಿದ್ರೆ ನೀವು ಬ್ರಷ್ ಮಾಡದೆ ಅಥವಾ ಸ್ನಾನ ಮಾಡದೆ ಯಾವುದೇ ಫುಡ್ಡನ್ನು ತಗೋಬಾರ್ದು ಅಂತ. ಹಾಗಿದ್ರೆ ಈಗ ಬೆಡ್ ಕಾಫಿ ಕಾನ್ಸೆಪ್ಟ್ ಇರುತ್ತೆ, ಸೊ ಅದು ಒಳ್ಳೇದಲ್ಲ ಅಂತನಾ? ರಾಂಗೆ. ಸಿ ಇಟ್ ಈಸ್ ಆಲ್ ಏನಾಗುತ್ತೆ ಗೊತ್ತಾ, ಕೆಲವೊಂದು ಈ ವೆಸ್ಟರ್ನ್ ಕಾನ್ಸೆಪ್ಟ್ಗಳು ಅಥವಾ ವೆಸ್ಟರ್ನ್ ಕಾನ್ಸೆಪ್ಟ್ ಅನ್ನೋಕ್ಕಿಂತ ನಾನು ಅನ್ಹೆಲ್ದಿ ಕಾನ್ಸೆಪ್ಟ್ ಅಂದರೆ ಬೆಸ್ಟ್ ಅನಿಸುತ್ತೆ. ಅನ್ಹೆಲ್ದಿ ಕಾನ್ಸೆಪ್ಟ್ಗಳನ್ನ ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಮೇಲೆ ನಾವು ಅದನ್ನು ಸೋಷಲ್ ಪರ್ಸೆಪ್ಟಲ್ಲಿ ನೋಡ್ತೀವಿ. ಅದೇ ಒಂದು ಒಳ್ಳೆ ಹ್ಯಾಬಿಟು ಅಥವಾ ಅದೇ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಿಗೆ ಸೆಟ್ ಮಾಡ್ಕೊಂಡಿದ್ದೀವಿ. ಸರ್ವತಾ ಅದು ತಪ್ಪು. ಇವಾಗ ಎದ್ದ ತಕ್ಷಣನೇ ಏನು ಮಾಡ್ಲಾರ್ದಾನೆ ಅದು ಅನ್ಹೆಲ್ದಿ ಕಾಫಿ ಅನ್ನೋದು ಬೆಳಗ್ಗೆ ಅಲ್ಲೇ ಅಲ್ಲ, ಎಂಟಿ ಸ್ಟಮಕಲ್ಲಿ ಕುಡಿಯೋದೇ ಅಲ್ಲ ಅದು. ಇಟ್ ವಿಲ್ ಡಿಸ್ಟ್ರಾಯ್ ಯುವರ್ ಆಲ್ ಡೈಜೆಸ್ಟಿವ್ ಫೈರ್ಸ್. ಸೊ ಹಾಗಾಗಿ ಅದನ್ನು ಕಾಫಿ ಕುಡಿಯೋದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ನೀವು ತಿಂಡಿ ಆದ್ಮೇಲೆ ತಿಂದು ಕುಡೀರಿ. ಸಿ ಮಾರ್ನಿಂಗಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಿ. ಸೊ ಆವಾಗ ನಿಮಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಹೆಲ್ತ್ ಮೇಂಟೈನ್ ಮಾಡೋದಕ್ಕೆ. ಅನ್ಹೆಲ್ದಿಗಳನ್ನು ಮಾಡಿಕೊಂಡು ಇವತ್ತು ಬೆಡ್ ಕಾಫಿ ಕುಡಿದೆ, ನಾಳೆ ಬೆಡ್ ಕಾಫಿ ಕುಡಿದ್ರೆ ಯಾರಿಗೂ ತೊಂದರೆ ಆಗಲ್ಲ. ಓವರ್ ಆಲ್ ಪೀರಿಯಡ್ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಾಗ ನನ್ನ ಬಯೋಲಾಜಿಕಲ್ ಕ್ಲಾಕ್ ಅಂತ ಏನು ಹೇಳ್ತೀವಲ್ಲ, ದ್ಯಾಟ್ ವಿಲ್ ನಾಟ್ ಸಿಂಕ್ರನೈಸ್ ವಿತ್ ನೇಚರ್. ಓಕೆ. ಸೊ ಹಾಗಾಗಿ ನಿಮಗೆ ಅದು ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. ಓಕೆ. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಏನನ್ನು ಸೇವಿಸಬಾರ್ದು, ಅಂದ್ರೆ ಬ್ರಷ್ ಮಾಡಿ ಆದ್ಮೇಲೆ ನೀರು ಕುಡಿಬಹುದು ಅಂತ. ನೀರು ಕುಡಿಯೋದು ಯಾಕೆ ಅಂತಂದ್ರೆ ಕೆಲವೊಂದ್ಸರಿ ತುಂಬಾ ಲೇಟ್ ಇದಾದಾಗ ದೇಹಕ್ಕೆ ಏನೂ ಹೋಗಿರಲ್ಲ. ಕೆಲವೊಂದ್ಸರಿ ಡಿಹೈಡ್ರೇಷನ್ಸು ಇದು ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀರು ಕುಡಿಯೋದು ಇಟ್ ಇಸ್ ಎ ಕ್ಯಾಲರಿ ಲೆಸ್. ನೀರು ಕುಡಿಯೋದ್ರಿಂದ ನಿಮಗೆ ಈ ಡೈಜೆಷನ್ ಪ್ಯಾಟರ್ನ್ ಅಲ್ಲಿ ಏನು ಅಂತ ಬರೀ ಚೇಂಜ್ ಆಗಲ್ಲ. ಇಟ್ ಈಸ್ ಓನ್ಲಿ ನರಿಶಿಂಗ್ ದ ಇದು ಹೈಡ್ರೇಷನ್ ಆಗುತ್ತೆ. ಸೊ ಕ್ಯಾಲರಿ ಬೇಸ್ ಬಂತು, ಅದು ಅಬ್ಸಾರ್ಪ್ಷನ್ ಬರೋದು ಅಂದರೆ ಸಾಲಿಡ್ ಫುಡ್ಸ್ಗಳು ಅಥವಾ ಈ ಜ್ಯೂಸಸ್ಗಳು, ಕ್ಯಾಲರಿ ಬೇಸ್ಡ್ ಫ್ರೂಟ್ಸ್ಗಳು ಅಂತ ಏನು ಹೇಳ್ತೀವಲ್ಲ ಅದು ನನ್ನ ಆಯುರ್ವೇದ ಪ್ರಕಾರ ಸ್ನಾನಕ್ಕಿಂತ ಮುಂಚೆ ಅಥವಾ ಎಕ್ಸಸೈಸ್ಗಿಂತ ಮುಂಚೆ ತಗೊಳ್ಳೋದು ಒಳ್ಳೇದಲ್ಲ. ಸೊ ಬ್ರೇಕ್ಫಾಸ್ಟ್ನು ಕೂಡ ಸ್ನಾನ ಆಗಿ ಅಥವಾ ಎಕ್ಸಸೈಸ್ ಮುಗಿಸಿ ಸ್ನಾನ ಆಗಿ ಅದಾದ್ಮೇಲೆ ತಗೊಳ್ಳೋದು ಬೆಸ್ಟ್ ಅಂತ. ಓಕೆ ಡಾಕ್ಟರ್, ಇತ್ತೀಚೆಗೆ ನಾವು ನೋಡೋದಾದ್ರೆ ಟ್ರೆಂಡಿಂಗ್ ಅಲ್ಲಿರುವಂಥದ್ದು ಶಂಖ ಪುಷ್ಪದ ನೀರು ಅಥವಾ ಅದ್ರ ಬ್ಲೂ ಟೀ ಅಂತ ನಾವೇನು ಕರಿತೀವಿ. ಸೊ ಅದನ್ನ ಕುಡಿತಾರೆ. ಇದು ನಿಜವಾಗಿಯೂ ಬೆನಿಫಿಷಿಯಲ್ ಇದೆಯಾ? ಇದ್ರ ಉಪಯೋಗಗಳು ಯಾವ ರೀತಿಯಾಗಿರುತ್ತೆ? ಅಥವಾ ಇದು ಏನಾದ್ರೂ ರಿವರ್ಸ್ ಆಗಿ ಬ್ಯಾಡ್ ಎಫೆಕ್ಟ್ ಅನ್ನ ಮಾಡುತ್ತಾ, ಹೇಗೆ? ನೀವು ಹೇಳೋದು ಶಂಖ ಪುಷ್ಪಿ ಫ್ಲವರ್ಸ್ ನ ಬಿಸಿ ನೀರಲ್ಲಿ ಹಾಕಿ ಕಷಾಯ ಕುಡಿತಾರೆ. ಕಷಾಯ ಇಟ್ಸ್ ಅ ಸ್ಟಿಮ್ಯುಲೆಂಟ್. ಅಂದ್ರೆ ಈ ನನ್ನ ಬಾಡಿ ಒಳಗೆ ಕೆಲವೊಂದು ಆಕ್ಟಿವಿಟಿನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಅದು ಸ್ಟಿಮ್ಯುಲೆಂಟ್ ಆಗಿ ಕೆಲಸ ಮಾಡುತ್ತೆ. ಈಗ ಬೆಳಗ್ಗೆ ನಾನು ಹೇಳಿದ್ನಲ್ಲ, ನೀವು ಅದು ಕೆಲವೊಂದು ಡ್ರಿಂಕ್ಗಳು, ಈ ಕಷಾಯ ಆಲ್ಮೋಸ್ಟ್ ಕ್ಯಾಲರಿ ಲೆಸ್ ಇರುತ್ತೆ. ಅದರಲ್ಲಿ ತುಂಬ ಸ್ಪೈಸಸ್, ನೀವು ಶಂಖಪುಷ್ಪಿದ ಹೇಳಿದ್ರಿ, ನಾವು ಕೆಲವೊಂದು ಜೀರಿಗೆ ಕಷಾಯ, ಕೆಲವೊಬ್ರು ಮೆಂತೆ, ಕೊತ್ತಂಬರಿ ಬೀಜದ ಕಷಾಯ ಅವನ್ನೆಲ್ಲ ಮಾಡ್ಕೊಂಡು ಕುಡಿತಾರೆ. ಇಟ್ ಈಸ್ ಸ್ಟಿಮ್ಯುಲೇಟಿಂಗ್ ಯುವರ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ಒಳ್ಳೇದೇ ಅದು. ಬಟ್ ಅದನ್ನ ನಾವು ಯಾವಾಗ ನಾನು ಹೇಳಿದ್ನಲ್ಲ, ಈ ಶಂಖಪುಷ್ಪಿನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಡಿಟಾಕ್ಸಿಫಿಕೇಶನ್ ಮಾಡುತ್ತೆ. ಸೊ ಅದರಿಂದ ಸೈಡ್ ಎಫೆಕ್ಟ್ ಅಂತ ಯಾವ್ದು ಇಲ್ಲ. ಸೊ ಅದನ್ನ ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಾನು ತಗೋತೀನಿ ಅದು ಇಂಪಾರ್ಟೆಂಟ್. ಅದು ಬ್ಲಡ್ ಪ್ಯೂರಿಫೈ ಮಾಡುತ್ತೆ, ಸ್ಕಿನ್ನಿಗೆ ಒಳ್ಳೇದು, ಹೇರ್ಗೆ ಒಳ್ಳೇದು, ನಿಮ್ಮ ಡೈಜೆಷನ್ ಚೆನ್ನಾಗಿ ಮಾಡುತ್ತೆ, ಪಿತ್ತನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಅದೊಂದು ನಿಮಗೆ ಫುಡ್ ಮೈಕ್ರೋ ನ್ಯೂಟ್ರಿಯೆಂಟ್ ಸೋರ್ಸ್ ಥರ ತಗೋಬೋದು. ಆ್ಯಂಡ್ ಸ್ಟಿಮ್ಯುಲೆಂಟ್ ಅಂದರೆ ಇನ್ನೂ ಬೆಸ್ಟ್ ಅಂತ ಹೇಳ್ಬೋದು. ಅಂದರೆ ಕೆಲವೊಂದು ಅಲ್ಕಲೈಟ್ಸ್ಗಳು, ಕೆಲವೊಂದು ಫೈಟೋಕೆಮಿಕಲ್ಸ್ಗಳು, ಕೆಲವೊಂದು ಈ ಹರ್ಬ್ಸಲ್ಲಿ ಇರುವಂಥದ್ದು ಏನು ಮಾಡುತ್ತೆ, ಹೋಗಿ ಕೆಲವೊಂದು ಸ್ಟಿಮ್ಯುಲೆಂಟ್ ಮಾಡುತ್ತೆ, ನಿಮ್ಮ ಆರ್ಗನ್ಗಳನ್ನು ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ಮಾಡುತ್ತೆ, ಒಳಗಡೆ ಹೋಗಿ ಕೆಲಸ ಮಾಡುವಂತ. ಅದಕ್ಕೆ ಒಂದು ಇವಾಗ ಕರೆಂಟ್ ಕೊಟ್ಟಂಗೆ ಅದಕ್ಕೆ. ಸೊ ಮಲ್ಕೊಂಡಿರುತ್ತೆ, ಕೀಲಿ ಕೊಟ್ಟಂಗೆ ಆಗ ಇರುತ್ತೆ. ಸೊ ಅದನ್ನ ಮಾಡೋದಕ್ಕೆ ಈ ಶಂಖಪುಷ್ಪಿನೂ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಈ ಫೀಮೇಲು ಅಥವಾ ರಕ್ತ ಶುದ್ಧಿಗೋಸ್ಕರ ತಗೊಳ್ಳೋದ್ರಿಂದ. ಆಮೇಲೆ ಕೆಲವೊಬ್ಬರಿಗೆ ಈ ನರ್ವ್ಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಆ್ಯಂಡ್ ಇಂಟೆಲೆಕ್ಚುಯಲ್ ಅಂದರೆ ಬ್ರೈನ್ ಸ್ಟಿಮ್ಯುಲೇಷನ್ಸ್ ಕೊಡುತ್ತೆ. ಅದರಿಂದ ತಗೊಳ್ಳೋದ್ರಿಂದ ತುಂಬ ಒಳ್ಳೇದು. ಬಟ್ ಅದೇ ಹೇಳಿದ್ನಲ್ಲ,
ಅದನ್ನು ನಾವು ಈ ಬ್ರಷ್ ಮಾಡಿ ಆದಮೇಲೆ ಅಥವಾ ಇದು ಮಾಡೋಕ್ಕಿಂತ ಮುಂಚೆ ಅದನ್ನು ಖಾಲಿ ಹೊಟ್ಟೆಲ್ ಸೇವಿಸಬಹುದು ಅದನ್ನು ಸೇವಿಸ್ಬೋದು. ಕ್ಯಾಲರಿ ಲೆಸ್ ಇದ್ದರೆ ಸೇವಿಸ್ಬೋದು. ವಿತ್ ಈ ನಾವು ಮಿಲ್ಕ್ ಶೇಕ್ಸು, ಈ ಬನಾನಾ, ಎಗ್ಗು, ಕ್ಯಾಲರಿ ಬೇಸ್ಡ್ ಅಂತ ನಾವೇನು ತಿಂದು ಹೋಗ್ತೀವಿ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ, ಅದು ಒಳ್ಳೆಯದು. ಓಕೆ ಓಕೆ. ಇನ್ನು ಕೆಲವರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬ್ಲ್ಯಾಕ್ ಟೀ ಅಥವಾ ಅದಕ್ಕೆ ಲೆಮನ್ ಮಿಕ್ಸ್ ಮಾಡಿ ಅಥವಾ ಜಿಂಜರ್ ಟೀ ಈ ಥರ ಎಲ್ಲ ಕುಡಿತಾರೆ, ಇದು ಓಕೆನಾ ಅಂತ? ಬೆಳಗ್ಗೆ ಖಾಲಿ ಹೊಟ್ಟೆಲೆ ಟೀ ಅಥವಾ ಕಾಫಿ ಯಾರಿಗೂ ಒಳ್ಳೇದಲ್ಲ, ಅವಾಯ್ಡ್ ಮಾಡಿ. ಹೌದು. ಅದರಲ್ಲಿ ಸ್ಟಿಮ್ಯುಲೆಂಟ್ಗಿಂತ ಕೆಲವೊಂದು ಟಾಕ್ಸಿನ್ಸ್ಗಳು ಇರುತ್ತೆ. ಆ ಸ್ಟಿಮ್ಯುಲೆಂಟ್ ಆಸ್ ಅ ಟಾಕ್ಸಿನ್ಸ್ ಆಗುತ್ತೆ, ಆ ಸಿಸ್ಟಮಿಗೆ ಮತ್ತೆ ವರ್ಸಂಗ್ ಆಗಬಾರ್ದು. ಸೊ ಅದು ಕ್ಲೆನ್ಸ್ ಆಗಬೇಕು ಹೊರತು ಅದಕ್ಕೆ ಕವರಿಂಗ್ ಆಗಿ ಸ್ಲಗ್ಗಿಶ್ ಆಗುವಂಥದ್ದು ಆಗಬಾರ್ದು. ನೀವೇನಾದ್ರೂ ಕಾಫಿ ಕುಡಿತಿದ್ರೆ ಬ್ಲ್ಯಾಕ್ ಟೀ ಕಾಫಿನ ಕುಡಿಯೋದು ಅವಾಯ್ಡ್ ಮಾಡೋಕ್ಕಿಂತ ರೆಗ್ಯುಲರ್ ಮಿಲ್ಕ್ ಬೇಸ್ಡ್ ಟೀ ಅಥವಾ ಮಿಲ್ಕ್ ಬೇಸ್ಡ್ ಕಾಫಿ ಕುಡಿಯೋದು ಒಳ್ಳೆಯದು. ಅದು ತಿಂಡಿ ಆದಮೇಲೆ ಕುಡಿದ್ರೆ ಒಳ್ಳೆಯದು. ಖಾಲಿ ಹೊಟ್ಟೆಲಿ ಕುಡಿಬೇಡಿ. ಸಮ್ಟೈಮ್ಸ್ ಗ್ಯಾಸ್ಟ್ರಿಕ್ ತುಂಬ ಆಗುತ್ತೆ, ಕೆಲವೊಂದು ಇನ್ಫ್ಲಮೇಷನ್ಸ್ಗಳು ಜಾಸ್ತಿ ಆಗುತ್ತೆ ಸ್ಟಮಕಲ್ಲಿ, ಅದರಿಂದ ನಿಮಗೆ ಡಿಸ್ಕಂಫರ್ಟ್ನೆಸ್ಸು. ಆಮೇಲೆ ಕೆಲವೊಂದು ಎಂಟಿ ಸ್ಟಮಕಲ್ಲಿ ನಾವು ಈ ಕಾಫಿ ಇದನ್ನು ಕುಡಿದ್ರೆ ಕೆಲವೊಂದು ಮೈಕ್ರೋ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ಸ್ ಲೆವೆಲ್ಲು ಕಡಿಮೆ ಆಗುತ್ತೆ ನಾವು ಊಟ ತಗೊಂಡು ಆದಮೇಲೆ. ಸೊ ಹಾಗಾಗಿ ಬೆಟರ್ ಟು ಅವಾಯ್ಡ್ ಬಿಫೋರ್ ಫುಡ್. ಆಫ್ಟರ್ ಫುಡ್ ಮೈಲ್ಡ್ ಕ್ವಾಂಟಿಟಿಯಲ್ಲಿ ನಿಮ್ಮ ಸೀಮಿತದಲ್ಲಿ ಅಥವಾ ಹಿತವಾಗಿ ಸ್ವಲ್ಪ ಕುಡಿಬಹುದು ಅಂತ. ಡಾಕ್ಟರ್, ಯಾಕೆ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಹೇಗೆ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಅಥವಾ ಕಾಫಿ ಕುಡಿದ್ರೆ ನಂದು ನಿದ್ದೆ ಹೋಗ್ಬಿಡುತ್ತೆ, ನಂಗೆ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ಒಂದು ಎನರ್ಜಿ ಸಿಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಟೀ ಕಾಫಿ ಕುಡಿದೇ ಇದ್ರೆ ಏನೋ ಒಂದು ಕಳ್ಕೊಂಡಿರೋ ಫೀಲ್ ಬರುತ್ತೆ. ಈಗ ಕೆಲವರಿಗೆ ಪೇಪರ್ ಓದದೇ ಇದ್ರೆ ಅಸಮಾಧಾನ ಇರುತ್ತಲ್ಲ, ಸೊ ಅದೇ ರೀತಿ ಟೀ ಕಾಫಿಯಲ್ಲೂ ತುಂಬಾ ಜನರಿಗೆ ಆ ಫೀಲ್ ಇರುತ್ತೆ. ಸೊ ಅದಕ್ಕೋಸ್ಕರ ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿ ಕುಡಿಯೋದನ್ನ ಅವಾಯ್ಡ್ ಮಾಡಬೇಕು. ನಿದ್ದೆ ನನ್ನ ದೇಹಕ್ಕೆ ರೆಸ್ಟ್ ಆಗಿ ಮುಗಿಬೇಕು ಹೊರತು ನಾನು ಮುಗಿಸ್ಬಾರ್ದು. ಸೊ ಹಾಗೆ ಕಲ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಎಷ್ಟೋ ಜನದ ಈ ಮಿಸ್ಕನ್ಸೆಪ್ಷನ್ ಅಲ್ಲಿ ಇದೆ, ನಾನು ಎದ್ದ ತಕ್ಷಣ ಟೀ ಕುಡಿದ್ರೆ ಸ್ಟ್ರಾಂಗ್ ಆಗ್ತೀನಿ. ಸೊ ಇನ್ನೂ ಕೆಲವೊಬ್ರು ಹೇಳ್ತಾರೆ, ನಾನು ಟೀ ಕಾಫಿ ಕುಡಿದ್ರೇನೆ ನಾನು ಮೋಷನ್ಗೆ ಹೋಗೋಕ್ಕಾಗೋದು, ನಂದು ಹೊಟ್ಟೆ ಕ್ಲೀನ್ ಆಗೋದು ಟೀ ಕಾಫಿ ಕುಡಿದ್ಮೇಲೆ. ಇಟ್ ಈಸ್ ಆಲ್ ಕಾನ್ಸೆಪ್ಷುವಲ್ ಥಿಂಗ್ಸ್. ಅಂದರೆ ನಮ್ಮ ಮೈಂಡಿಗೆ ಆ ಥರ ಟ್ರೈನ್ ಮಾಡ್ಕೊಂಡಿದ್ದೀವಿ, ಅದನ್ನು ನೀವು ಬ್ರೇಕ್ ಮಾಡ್ಬೋದು. ಸೊ ಆ್ಯಂಡ್ ಇಟ್ ಈಸ್ ನಾಟ್ ಅ ಹೆಲ್ದಿ ಹ್ಯಾಬಿಟ್ ಟು ಟೇಕ್ ಅ ಕಾಫಿ ಆರ್ ಟೀ ಟು ಮೇಕ್ ಯುವರ್ ಎನರ್ಜಿ ಅಥವಾ ಮೋಷನ್ ಪಾಸ್ ಮಾಡಬೇಕು ಅಂತ ಖಾಲಿ ಹೊಟ್ಟೆಲಿ ಕುಡಿಯೋದು ಒಳ್ಳೇದಲ್ಲ. ಸೊ ನೀವು ಬಿಸಿ ನೀರು ಕುಡಿದ್ರೂ ಮೋಷನ್ ಇಂಡ್ಯೂಸ್ ಆಗುತ್ತೆ, ಯಾಕಂದರೆ ಅದು ಇಂಟೆಸ್ಟೈನಲ್ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ನ ಆಕ್ಟಿವೇಟ್ ಮಾಡುತ್ತೆ. ಅದಕ್ಕೆ ಕಾಫಿ ಟೀನೇ ಕುಡಿಬೇಕು ಅಂತೇನಿಲ್ಲ, ಬಿಸಿ ನೀರು ಕುಡಿದ್ರೂ ಆಗುತ್ತೆ ನಿಮಗೆ. ನೀವು ಟ್ರೈ ಮಾಡಬೇಕಷ್ಟೇ. ಅದನ್ನು ಮಾಡಿದಾಗ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ. ಖಾಲಿ ಹೊಟ್ಟೆಲೆ ಕಾಫಿ ಅಥವಾ ಟೀನ ಕುಡಿಯೋದು ಅವಾಯ್ಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮಾರ್ನಿಂಗ್ ರುಟೀನ್ ಯಾವ ರೀತಿಯಾಗಿರಬೇಕು, ಹೆಲ್ದಿ ಬ್ರೇಕ್ಫಾಸ್ಟ್ ಅಂದರೆ ಏನು, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾರ್ನಿಂಗ್ ರುಟೀನ್ ಯಾವ ರೀತಿಯಾಗಿ ಇರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.